ತಡ ಆಯಿತು. ತುಂಬ ಅಂದರೆ ತುಂಬ ಕರೆಕ್ಟ್ ಟೈಮ್ ಹೊರಟ್ವಿ, ಬಟ್ ಭಾಳ ಟ್ರಾಫಿಕ್ ಇತ್ತು. ಇಲ್ಲೇನಾದರೂ ಇನ್ಕನ್ವೀನಿಯನ್ಸ್ ಆಗಿದ್ದರೆ ಸಾರಿ, ಯಾಕಂದರೆ ತುಂಬ ಕ್ಯಾಮ್ರಾಗಳಿವೆ, ತುಂಬ ಜನ ಸೇರಿದ್ದೀರ. ಫೆಬ್ರವರಿ 15-16ಕ್ಕೆ ಮದುವೆ ಮೈಸೂರಲ್ಲಿ ಎಕ್ಸಿಬಿಷನ್ ಗ್ರೌಂಡ್ಸಲ್ಲಿ, ಅದ್ರ ಬಗ್ಗೆ ಮಾತಾಡೋಕ್ಕೆ ಅಂತಲೇ ಬಂದೆ. ಏನು ಮಾತಾಡಬೇಕು ಗೊತ್ತಿಲ್ಲ. ಸೊ ನೀವು ಪ್ರಶ್ನೆಗಳು ಕೇಳ್ತಾ ಹೋದರೆ ಹಾಗೆ ಒಂದು ಡಿಸ್ಕಷನ್ ಮಾಡ್ಕೊತಾ ಹೋಗ್ಬೋದು. ಭಾಳ ಅಂದರೆ ನನಗೆ ತುಂಬ ಸರಿ ಎಲ್ಲ ಇಂಟರ್ವ್ಯೂಗಳಲ್ಲೂ ಯಾವಾಗ ಮದುವೆ ಆಗ್ತೀರಾ ಅಂತ ಎಲ್ಲರೂ ಕೇಳ್ತಾಯಿದ್ರು, ಮನೇಲಿ ಕೇಳ್ತಾಯಿದ್ರು, ರೋಡಲ್ಲಿ ಫೋಟೋ ತೊಗೊಂಡಾಗ ಅಭಿಮಾನಿಗಳು ಕೇಳ್ತಾಯಿದ್ರು. ಸೊ ಯಾವಾಗಲೂ ಹೇಳ್ತಾ ಇದ್ದೆ, ಇಲ್ಲ ನನಗೆ ನಾನಂಚ ಹುಡುಗಿ ಸಿಕ್ಕಿದಾಗ ಆಗ್ತೀನಿ ಅಂತ. ಫೈನಲಿ ಡಾಕ್ಟರ್ ಧನ್ಯಂತ ಸಿಕ್ಕರು ನನಗೆ ಕಳೆದ ವರ್ಷ. ಸೊ ಅವ್ರು ಭೇಟಿ ಮಾಡಿ ಮತ್ತೆ ಭೇಟಿ ಮಾಡೋಕ್ಕೆ ಶುರು ಮಾಡಿದ ನಂತರ ಜೊತೆಗೆ ಟ್ರಾವೆಲ್ ಮಾಡಬೇಕು ಅಂತ ಅನಿಸ್ತು. ನಿಮಗೆಲ್ಲರಿಗೂ ಗೊತ್ತಿರೋಂಗೆ ಒಂದು ವಿಡಿಯೋ ಮಾಡಿ ಮದುವೆನ ಅನೌನ್ಸ್ ಮಾಡಿದೆ. ಒಂದು ಇಂಗ್ಲೆಂಡ್ ಲೆಟರ್ ಮೂಲಕ ಎಲ್ಲರನ್ನ ಇನ್ವೈಟ್ ಮಾಡಿದೆ. ಮದುವೆ ಪ್ರೊಸೆಸ್ ಹಂಗೆಲ್ಲ ಶುರುವಾಯ್ತು. ಈಗ ಆಲ್ಮೋಸ್ಟ್ ಮದುವೆ ಹತ್ರ ಬಂದಿದೆ. ಈ 3 ತಿಂಗಳು ಹೆಂಗೆ ಹೋಯ್ತು ಅಂತ ಗೊತ್ತಿಲ್ಲ. ತಿರುಗ್ತಾನೇ ಇದೆ. ಸೊ ಎಲ್ಲ ತಿರುಗಾಟ ಮುಗಿಸಿ ಇವಾಗ ನಿಮ್ಮ ಮುಂದೆ ಬಂದು ನಿಮ್ಗಳನ್ನು ಕೂಡ ಪ್ರೀತಿಯಿಂದ ಮದುವೆಗೆ ಇನ್ವೈಟ್ ಮಾಡ್ತಾ ಇದ್ದೀನಿ ನಿಮ್ಮ ಮೂಲಕ. ಅಂದರೆ ತುಂಬ ಜನನ ಪರ್ಸ್ನಲ್ ಹೋಗಿ ಕರೆದೆ. ನಾನು ಫಸ್ಟು ಇನ್ವಿಟೇಷನ್ ಅಂತ ಶುರುವಾದಾಗ ಎಲ್ಲರೂ ನಾನೇ ಪರ್ಸ್ನಲ್ ಹೋಗೋದು ಕರಿತೀನಿ, ಬೇಗ ಮುಗಿದೋಗ್ಬಿಡುತ್ತೆ ಅಂತಾನೆ ಫ್ರೆಂಡ್ಸ್ ಹತ್ರ ಮಾತಾಡಿದೆ. ಪಾಪ ನನ್ನ ಫ್ರೆಂಡ್ಸ್ ಎಲ್ಲ ಅನುಭವಿಸ್ತಾರೆ, ಮದುವೆ ಆಗಿರೋರು. ಯಾವ ಕಾರಣಕ್ಕೂ ಆಗಲ್ಲ, ಎಲ್ರಿಗೂ ಫೋನ್ ಮಾಡು ಅಥವಾ ಹಿಂಗಿದ್ರು ಇಂಗ್ಲೆಂಡ್ ಲೆಟ್ರು ಪೋಸ್ಟ್ ಮಾಡಿಬಿಡು ಅಂತೆಲ್ಲ ಹೇಳಿದ್ರು. ನಾನು ಇಲ್ಲ ಏನಾಗಲ್ಲ ತಲುಪಿಸ್ಬೋಣ ಅಂತ ಯೋಚನೆ ಮಾಡಿದೆ. ಬಟ್ ಆ ಪ್ರೋಸೆಸ್ ಶುರುವಾದ್ಮೇಲೆ ಗೊತ್ತಾಯಿತು, ಮೋಸ್ಟ್ಲಿ 1 ವರ್ಷ ಅಲ್ಲ 2 ವರ್ಷ ಆದ್ರೂ ಇನ್ವಿಟೇಷನ್ನ ಹೋಗಿ ಪರ್ಸ್ನಲಾಗಿ ಎಲ್ರಿಗೂ ಕೊಟ್ಟು ಮುಗ್ಸೋಕ್ಕಾಗಲ್ಲ. ಸೊ ಆಮೇಲೆ ಫೋನ್ ಮಾಡೋಕ್ಕೆ ಶುರು ಮಾಡಿದೆ, ವಾಟ್ಸಪ್ಪಲ್ಲಿ ಕಳ್ಸೋಕ್ಕೆ ಶುರು ಮಾಡಿದೆ, ಪತ್ರಗಳನ್ನ ಪೋಸ್ಟ್ ಮಾಡೋಕ್ಕೆ ಶುರು ಮಾಡಿದೆ. ಇವಾಗ ಮೀಡಿಯಾ ಮೂಲಕ ಇನ್ವೈಟ್ ಮಾಡೋಕ್ಕೆ ಬಂದು ಎಲ್ಲರೂ. ಸೊ ಪ್ರಶ್ನೆಗಳನ್ನ ಕೇಳಿ. ನಮ್ಮ ಡಾಕ್ಟರ್ ಧನ್ಯಂತ ಅವ್ರ ಪರಿಚಯ, ಶೀಸ್ IVF ಸ್ಪೆಷಲಿಸ್ಟ್, ಗೈನಕಾಲಜಿಸ್ಟ್. ಆಮೇಲೆ ಇನ್ನೊಂದೇನೋ ನನ್ನ ಪದ ಬರಲ್ಲ ಇಲಾಖೆ ಹೆರಿಗೆ ಮತ್ತು ಸ್ತ್ರೀ ರೋಗ ತಜ್ಞೆ, ವೈದ್ಯಕೀಯ ತಜ್ಞೆ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಇಂಗ್ಲೀಷಲ್ಲಿ ಅಂದರೆ ಆಬ್ಸ್ಟೆಟ್ರಿಷಿಯನ್ ಆ್ಯಂಡ್ ಗೈನಕಾಲಜಿಸ್ಟ್ ಆ್ಯಂಡ್ IVF ಸ್ಪೆಷಲಿಸ್ಟ್. ಹಾಯ್, ಐ ಆಮ್ ಡಾಕ್ಟರ್ ಧನ್ಯಂತ. ಸೊ ಅವ್ರನ್ನ ಆಲ್ರೆಡಿ ಪರಿಚಯ ಮಾಡಿಸಿದ್ದೀನಿ. ಅವರು ಆಲ್ರೆಡಿ ಸುಸ್ತಾಗೋಗ್ಬಿಟ್ಟಿದ್ದಾರೆ ಈ ಮದುವೆ ಪ್ರೋಸೆಸ್ಸಲ್ಲಿ. ನನಗೆ ನನ್ನ ಡಾಕ್ಟ್ರಾಗಿ ಇರೋಕ್ಕೆ ಬಿಡಿ ನನ್ನ ಅಂತ, ನನಗೆ ನನ್ನ ಜಗತ್ತಲ್ಲಿ ನಾನು ಕೆಲಸ ಮಾಡ್ಕೊಂಡಿರೋಕ್ಕೆ ಬಿಡಿ ನನ್ನ ಅಂತ. ಆದರೆ ಎಲ್ಲರೂ ಒಂದ್ಸರಿ ಪರಿಚಯ ಮಾಡಿಸ್ಬೇಕು, ಮಾತಾಡಿಸ್ಬೇಕು. ಅದಕ್ಕೆ ಕರ್ಕೊಂಬಂದು. ಸೊ ಏನಾದರೂ ಕೇಳ್ಬೋದು, ನಿಮ್ಮ ಪ್ರಶ್ನೆಗಳಿದ್ರೆ ಕೇಳಿ ಮಾತಾಡೋಣ. 15-16 ಏನೇನು ಇರುತ್ತೆ? 15ನೇ ತಾರೀಕು ಯಾವ ಥರ ಸಂಪ್ರದಾಯ ಶಾಸ್ತ್ರ ಇರುತ್ತೆ? 14ಕ್ಕೆ ಮುಗಿಸ್ತಾರೆ. 15 ನಾನು ಮಾಮೂಲಿ ನಮ್ಮ ಮನೆಯವರು ಅದು ಏನೇನು ಶಾಸ್ತ್ರಗಳು ಪ್ಲ್ಯಾನ್ ಮಾಡಿದ್ದಾರೆ ಅದೆಲ್ಲ ಇರುತ್ತೆ. 15 ರಿಸೆಪ್ಷನ್ ಇರುತ್ತೆ. 16 ಬೆಳಗ್ಗೆ ಮುಹೂರ್ತ ಇರುತ್ತೆ ಎಕ್ಸಿಬಿಷನ್ ಗ್ರೌಂಡ್ಸಲ್ಲಿ. ಸೊ 15ನೇ ತಾರೀಕು ಅಂದರೆ ಫಸ್ಟು ನಾವೇನು ಅಂದ್ಕೊಂಡ್ವಿ, ಸಪ್ರೇಟಾಗಿ ಎಲ್ಲ ಮಾಡೋಣ ಅಂತ ಅಂದ್ಕೊಂಡ್ವಿ. ಅಂದರೆ ಅಭಿಮಾನಿಗಳಿಗೆ ಸಪ್ರೇಟು, ಈವೆಂಟ್ ಸಪ್ರೇಟು, ಇದೆಲ್ಲದನ್ನು ಯೋಚನೆ ಮಾಡಿದ್ವಿ. ಆದರೆ ಏನು ಮಾಡಿದ್ರು ಅಭಿಮಾನಿಗಳು ಅಂದರೆ ಈವೆಂಟಿಗೆ ಬಂದೇ ಬರ್ತಾರೆ ಆ್ಯಕ್ಚುಲಿ. ಸೊ ಸಪ್ರೇಟಾಗಿ ಮಾಡೋದಕ್ಕಿಂತ ಅವ್ರಿಗೂ ಇನ್ವೈಟ್ ಇದ್ದರೆ ಬೆಟರ್ ಅಂತ ಹೇಳಿ ಅದಕ್ಕೆ ತುಂಬ ಎಕ್ಸಿಬಿಷನ್ ಗ್ರೌಂಡ್ಸ್ ಅನ್ನೋ ಒಂದು ಜಾಗನ ಚೂಸ್ ಮಾಡಿದ್ವಿ ಎಲ್ಲದೂ. ಸೊ ಹಾಗಾಗಿ ಎಲ್ಲರಿಗೂ ವ್ಯವಸ್ಥೆ ಇರುತ್ತೆ, ಅಭಿಮಾನಿಗಳಿಗೆ ಕೂಡ ವ್ಯವಸ್ಥೆ ಇರುತ್ತೆ. ಅವ್ರುಗಳಿಗೆ ಅಂತಲೇ ಒಂದು ಎಂಟ್ರಿ ಇರುತ್ತೆ, ಅವ್ರುಗಳು ಬಂದು ಆಶೀರ್ವಾದ ಮಾಡಿ ನೋಡಿಕೊಂಡು ಊಟ ಮಾಡ್ಕೊಂಡು ಹೋಗ್ಬೋದು. ಹಾಗೆಲ್ಲ ಥರ ವ್ಯವಸ್ಥೆ ಆಗಿದೆ ರಿಸೆಪ್ಷನ್ ಮತ್ತು ಮುಹೂರ್ತಕ್ಕೆ ಎರಡಕ್ಕೂ. ಸೊ ಎಲ್ಲರೂ ಯಾವಾಗ ಬೇಕಾದ್ರೂ ಬರ್ಬೋದು. ಇಂಗ್ಲೆಂಡ್ ಲೆಟರ್ ಥಾಟು ಅದು ನಂದು ಇಡೀ ಅಂದರೆ ಮದುವೆ ಅಂತ ಬಂದಾಗ ಟು ಬಿ ಆನೆಸ್ಟ್ ನಾನು ಸಿಂಪಲಾಗಿ ಒಂದು ರಿಜಿಸ್ಟರ್ ಮ್ಯಾರೇಜ್ ಆಗೋಣ ಅಂತ ಇದ್ದಿದ್ದು. ಟು ಬಿ ವೆರಿ ಆನೆಸ್ಟ್ ಹಾಗೆ ಅದು ಥಾಟು ಶುರುವಾಗಿತ್ತು. ಅದಾದಮೇಲೆ ಕುಟುಂಬ ಅಂತ ಬಂದಾಗ ತಂದೆ ತಾಯಿಗಳಿಗೆ ಅವ್ರದ್ದು ಒಂದು ಕನಸು, ಅವ್ರ ಆಸೆಗಳಿರುತ್ತೆ. ಇಲ್ಲ ನಾನು ನಮ್ಮ ನೆಂಟರು, ನಮ್ಮ ರಿಲೇಟಿವ್ಸು, ನಮ್ಮ ಜನಕ್ಕೆ ನಮ್ಮ ಊರಲ್ಲಿ ನಾವು ಊಟ ಹಾಕ್ಸ್ಲೇಬೇಕು ಅಂತ ನನ್ನ ತಂದೆ ತಾಯಿ ಅಂದರು. ಅದರ ನಂತರ ಅಭಿಮಾನಿಗಳು ಅವ್ರಿಗೊಂದು ನಾನು ಕಾರ್ಯಕ್ರಮ ಮಾಡಲೇಬೇಕು. ಇಷ್ಟೆಲ್ಲ
ಅಂದರೆ ಏನೇ ಮಾಡಿದ್ರು ಅವರಿಲ್ಲದೆ ಮಾಡೋಕ್ಕಾಗಲ್ಲ. ಸೊ ಅವ್ರಿಗೊಂದು ಕಾರ್ಯಕ್ರಮ ಮಾಡಬೇಕು, ಅವ್ರಿಗೆ ಮತ್ತೊಂದು ಊಟ ಹಾಕ್ಸ್ಬೇಕು, ಜೊತೆಗೆ ಫ್ರೆಂಡ್ಸು ಮತ್ತು ನನ್ನ ಇಂಡಸ್ಟ್ರಿ ಫ್ರೆಂಡ್ಸು. ಸೊ ಅದ್ರ ಜೊತೆಗೆ ನನಗೆ ಗೊತ್ತಿರುವಂಥ ಲೀಡರ್ಸ್ ಅಂದರೆ ಎಲ್ಲ ನಂದು ಬಳಗ ಒಂದು ಸ್ವಲ್ಪ ದೊಡ್ಡದು. ನನ್ನ US ಇಂದ ಫ್ರೆಂಡ್ಸ್ ಬರ್ತಿದ್ದಾರೆ, ದುಬೈಯಿಂದ ಫ್ರೆಂಡ್ಸ್ ಬರ್ತಿದ್ದಾರೆ, ಆಸ್ಟ್ರೇಲಿಯಾದಿಂದ ಬರ್ತಿದ್ದಾರೆ. ಅಂದರೆ ನನ್ನ ಸ್ಕೂಲ್ ಫ್ರೆಂಡ್ಸಿಂದ ಇದುವರೆಗೂ ಎಲ್ಲರೂ ನನ್ನ ಜೊತೆ ತುಂಬ ಚೆನ್ನಾಗಿ ಟಚಲ್ಲಿದ್ದಾರೆ. ಸೊ ಆ ಬಳಗ ದೊಡ್ಡದು, ಮತ್ತು ಎಲ್ಲರಿಗೂ ಎಲ್ಲದನ್ನು ಸಪ್ರೇಟಾಗಿ ಮಾಡೋಕ್ಕಾಗಲ್ಲ. ಹಾಗಾಗಿ ಒಟ್ಟಿಗೆ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿ ಎಕ್ಸಿಬಿಷನ್ ಗ್ರೌಂಡ್ಸಲ್ಲಿ ಶುರು ಮಾಡಿದ್ದು. ಸೊ ಇಷ್ಟೆಲ್ಲ ದೊಡ್ಡದಾಗಿ ಮಾಡಬೇಕಾದ್ರೆ ಇನ್ವಿಟೇಷನ್ ಅಂತ ಬಂದಾಗ ಡೆಫಿನೆಟ್ಲಿ ದೊಡ್ಡ ದೊಡ್ಡ ಇನ್ವಿಟೇಷನ್ಗಳನ್ನೇ ನಮಗೆ ತೋರಿಸ್ತಾರೆ. ನನಗೆ ಅದನ್ನು ನೋಡಿದಾಗ ಸ್ವಲ್ಪ ಭಯ ಆಗೋಯ್ತು. ಇದು ಇಟ್ಸ್ ಜಸ್ಟ್ ಅನ್ ಇನ್ಫಾರ್ಮೇಷನ್, ನನ್ನ ಒಂದು ಇನ್ವಿಟೇಷನ್ ಅದು. ಅದರಲ್ಲಿ ನನ್ನ ಮದುವೆ ಎಲ್ಲಾಗುತ್ತೆ ಏನಾಗುತ್ತೆ ಅಷ್ಟನ್ನಷ್ಟೇ ಹೇಳೋಕ್ಕೆ ಇರೋದು. ಅದಕ್ಕೆ ನನಗೆ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಆಗಲಿಲ್ಲ. ಅದ್ರ ಬದಲು ಇನ್ನೊಂದಿಷ್ಟು ಜನಕ್ಕೆ ಅದರಲ್ಲಿ ಊಟ ಹಾಕೋಕ್ಕೆ ದುಡ್ಡಾಗುತ್ತೆ, ಬೇರೆ ಕಡೆ ಖರ್ಚು ಮಾಡ್ಬೋದು ಅಂತ ಯೋಚನೆ ಮಾಡಿದೆ. ಸೊ ಏನು ಮಾಡ್ಬೋದು ಅಂತ ಯೋಚನೆ ಮಾಡಬೇಕಾದ್ರೆ ಓಕೆ, ನಾನು ಪರ್ಸ್ನಲಾಗಿ ಅಡ್ರೆಸ್ ಮಾಡ್ದಂಗೆ ಇರಬೇಕು ಅಂತ. ಪರ್ಸ್ನಲಾಗಿ ಅಡ್ರೆಸ್ ಮಾಡ್ದಂಗೆ ಇರೋಕ್ಕೆ ಯಾವಾಗಲೂ ನಾವು ಪತ್ರ ಬರೀತೀವಲ್ಲ, ಪರ್ಸ್ನಲಾಗಿ ಒಂದು ಮೆಸೇಜ್ ಟೈಪ್ ಮಾಡಿ ಕಳಿಸ್ತೀವಿ, ಪತ್ರ ಬರೀತೀವಲ್ಲ, ಹಂಗೆ ಆ ಫಾರ್ಮೆಟಲ್ಲಿ ಇರಲಿ ಅಂತ ಹಂಗೆ ಐಡಿಯಾ ಬಂದಿದ್ದು. ಸೊ ಹಂಗೆ ಐಡಿಯಾ ಬಂದಾಗ ಫಸ್ಟ್ ಇಂಗ್ಲೆಂಡ್ ಲೆಟರಲ್ಲಿ ಪ್ರಿಂಟ್ ಹಾಕ್ಸೋಣ ಅಂತ ಯೋಚನೆ ಮಾಡಿದೆ. ಅದಾದಮೇಲೆ ಇಲ್ಲ, ಅದನ್ನು ಒಂಚೂರು ಕಸ್ಟಮೈಸ್ ಮಾಡಿಸೋಣ, ಮದುವೆ ಒಂದು ನಮ್ಮ ಈವೆಂಟಲ್ಲಿ ಒಂದು ಕಸ್ಟಮೈಸ್ ಮಾಡಿಸೋಣ ಅಂತ ಹೇಳಿ ಅದನ್ನು ಧನಧನ್ಯ ಮದುವೆ ಅಂತೆಲ್ಲ ನಮ್ಮ ಬಾದಲ್ ಹತ್ರ ಒಂದು ಒಳ್ಳೆ ಡಿಸೈನ್ ಮಾಡಿಸಿ ಕಸ್ಟಮೈಸ್ ಮಾಡಿಸಿ ಅದನ್ನು ಪ್ರಿಪೇರ್ ಮಾಡಿದ್ವಿ. ಸರ್, ಅದರ ಜೊತೆಗೆ ಕನ್ನಡ ಸ್ಕೂಲಲ್ಲಿ ಪೇಂಟಿಂಗ್ ಕೂಡ ಮಾಡ್ತೀರಾ? ಆ ಥಾಟ್ಸ್ ಹೆಂಗೆ ಬಂದಿದೆ? ಸ್ಕೂಲ್ ಕಲ್ಚರಲ್ ಪೇಂಟಿಂಗ್ ಮಾಡ್ತೀರಾ? ಸೊ ಈ ಥಾಟ್ಸ್ ಯಾಕಂದ್ರೆ ಯಾಕಂದ್ರೆ ನಾರ್ಮಲ್ ಯಾರು ಮಾಡಲ್ಲ ಮದುವೆ. ಇಲ್ಲ, ಅದು ಒಂದ್ಸರಿ ನಾನು ಊರಿಗೆ ಹೋದಾಗ ಎಲ್ಲ ನಾನು ನೋಡ್ತಾ ಇರ್ತೀನಲ್ಲ, ನಮ್ಮ ಊರು ಸ್ಕೂಲಲ್ಲಿ ಎಷ್ಟು ಮಕ್ಕಳಿದ್ದಾರೆ, ಏನು ಮಾಡ್ತಿದ್ದಾರೆ ಎಲ್ಲರೂ. ಒಂದು 86 ಮಕ್ಕಳು ಓದ್ತಿದ್ದಾರೆ ಅಲ್ಲಿ. ಆ್ಯಂಡ್ ಬೇರೆ ಬೇರೆ ಸ್ಕೂಲಿನ ಬಸ್ಗಳು ಬಂದು ಇವಾಗ ಹಳ್ಳಿಗಳಲ್ಲೂ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ, ಅಂದರೆ ಪ್ರೈವೇಟ್ ಸ್ಕೂಲ್ಗಳು ಎಲ್ಲದನ್ನು. ಇದ್ರ ಮಧ್ಯ ಅಲ್ಲಿ ಹೋಗೋಕ್ಕಾಗದೆ ಅಲ್ಲಿ ಓದ್ತಿರೋ ಮಕ್ಕಳಿಗೆ ಒಂಚೂರು ಅಂದರೆ ಫೆಸಿಲಿಟೀಸ್ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೆ ಮಾಡಿದ್ದೆ. ಅಂದರೆ ಇನ್ನು ಮನೆಗೆ ಸುಣ್ಣಮಣ್ಣ ಓಡಿಸ್ಬೇಕಲ್ಲ, ಮದುವೆ ಅಂತ ಬಂದಾಗ ಮನೆ ಮುಂದೆ ಚಪ್ರ ಹಾಕ್ಸಿ ಮನೇಲಿ ಅಲಂಕಾರ ಮಾಡಿ ಎಲ್ಲ ಮಾಡ್ತಾರೆ. ಅದ್ರ ಜೊತೆಗೆ ಸ್ಕೂಲೂ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಸೊ ಹಾಗಾಗಿ ಅದೊಂದು ನಾನು ಮಾಡಿದೆ ಅಷ್ಟೇ. ಮದುವೆ ಆ್ಯಂಡ್ ಏನಾದ್ರು ಒಂದು ಅಂದರೆ ಇಷ್ಟೆಲ್ಲ ಖರ್ಚು ಮಾಡಿ ಏನೋ ಒಂದು ಮಾಡ್ತಿರ್ತೀವಲ್ಲ, ಅದ್ರ ಮಧ್ಯೆ ನಮ್ಮ ಸಮಾಧಾನಕ್ಕೆ ಒಂದು ಮಾಡಬೇಕಲ್ಲ. ಈಗ ಕುಟುಂಬದ ಸಮಾಧಾನಕ್ಕೆ, ಇನ್ನೆಲ್ಲರ ಸಮಾಧಾನಕ್ಕೂ ಎಲ್ಲ ಮಾಡ್ತಾ ಇರ್ತೀವಿ, ನಮ್ಮದು ಒಂದು ಸಮಾಧಾನ ಇರಬೇಕಲ್ಲ. ಅದಕ್ಕೆ ಅದು ಶಾಲೆ ಕಾರ್ಯಕ್ರಮ ಮಾಡಿ. ಸರ್, ಎಲ್ಲರಿಗೊಂದು ಕ್ಯೂರಿಯಾಸಿಟಿ ಇತ್ತು, ಏನಪ್ಪ ಅಂತಂದರೆ ಯಾರನ್ನ ಮದುವೆ ಆಗಬಹುದು ಬಿಡಾಲಿಲ್ಲ ನಮ್ಮ ಹೇಳಿ ಅನ್ನೋದು. ನಾವುಗಳು ಕೂಡ ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಕೇಳ್ಕೊಂಡೇ ಬಂದ್ವಿ ಸರ್, ಯಾವಾಗ ಮದುವೆ ಅಂತ. ಸೊ ಫೈನಲಿ ನೀವು ಅದು ಅನೌನ್ಸ್ಮೆಂಟ್ ಮಾಡಿದ್ವಿ, ಆಮೇಲೆ ಗೊತ್ತಾಯಿತು, ಅವ್ರನ್ನೆಲ್ಲ ನಾವು ಸರ್ಚ್ ಮಾಡಿದ್ವಿ ಅದು ಇದು ಅಂತ. ನಿಮಗೆ ಅವರಲ್ಲಿ ಅಂಥ ಕ್ವಾಲಿಟಿ ಏನು ಇಷ್ಟ ಆಯಿತು, ಈಕೆಯನ್ನೇ ನಾನು ಭಾಳ ಸಂಗಾತಿಯಾಗಿ ಮದುವೆ ಮಾಡ್ಕೊಬೇಕು ಅಂತ ಯಾಕೆ ಅನ್ನಿಸ್ತೀನಿ? ಅದು ನಾನು ಯಾವಾಗಲೂ ಹೇಳ್ತಾ ಇದ್ದೆ, ನನಗೆ ಯಾರಾದ್ರು ನೋಡಿದಾಗ ನನಗೆ ಅನಿಸಿದ್ರೆ ಆಗ್ತೀನಿ ಅಂತ. ಅವರು ನೋಡಿದಾಗ ಅನಿಸ್ತು. ಅಂದರೆ ಯಾವ ಗುಣ ಇಷ್ಟ ಆಯಿತು? ದ ಮೋಸ್ಟ್ ಸಿಂಪ್ಲೆಸ್ಟ್ ಫಾರ್ಮ್ ನೋಡ್ಬೋದು ಅವರಲ್ಲಿ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ದ ಮೋಸ್ಟ್ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಹ್ಯೂಮನ್ ನೀನು ಅಂತ. ಸೊ ಮೋಸ್ಟ್ಲಿ ನನಗೆ ಅದೇ ಇಷ್ಟ ಆಗಿದ್ದು. ಆ್ಯಂಡ್ ಥಾಟ್ ಪ್ರೋಸೆಸ್ಸು ಮ್ಯಾಚ್ ಆಯಿತು, ಅವರ ಪ್ರೊಫೆಷನಲ್ ಎಥಿಕ್ಸ್ ಇಷ್ಟ ಆಯಿತು, ಎಲ್ಲವೂ. ಆ್ಯಂಡ್ ಮಾತಾಡ್ತಾ ಇಲ್ಲ ಜೊತೆಗಿರಬೇಕು ಅಂತ ಅನ್ನಿಸ್ತು. ಇನ್ನೊಂದು ಅದನ್ನು ಹೆಂಗೆ ಎಕ್ಸ್ಪ್ಲೈನ್ ಮಾಡಬೇಕು ಗೊತ್ತಾಗಲ್ಲ. ಚೆನ್ನಾಗಿರುತ್ತೆ ಬದುಕು ಜೊತೆಗಿದ್ರೆ ಅಂತ ಅನ್ನಿಸ್ತು. ಶಿ ಈಸ್ ಎ ಗುಡ್ ಫ್ರೆಂಡ್. ಯಾವುದನ್ನು ನಾನೇನು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇರಲ್ಲ, ಎಲ್ಲದೂ ತುಂಬ ಚೆನ್ನಾಗಿ ಅವ್ರಿಗೆ ಅರ್ಥ ಆಗುತ್ತೆ. ಅವ್ರಿಗೆ ಮೈಕ್ ಕೊಡಿ ಸರ್, ಅವ್ರ ಹತ್ರ ಮಾತಾಡ್ತಾರೆ. ನಿಮ್ಮ ಪ್ರಶ್ನೆ 1 ವರ್ಷ ಸರ್, ಅಷ್ಟೇ 1 ವರ್ಷ. ಸರ್, ಮೊದಲ ಭೇಟಿ, ಮೊದಲ ಪರಿಚಯ ಇಟ್ಕೋಬೋದ ಯಾವುದು? ನನಗೆ ಒಂದಿಷ್ಟು ವರ್ಷದಿಂದ ಸ್ಟೂಡೆಂಟ್ ಆಗಿದ್ದಾಗ ಒಂದು ಸರಿ ಮೀಟ್ ಮಾಡಿದ್ದೆ ನಾನು. ಆ್ಯಸ್ ಅ ಫ್ಯಾನ್ ನನ್ನನ್ನು ಮೀಟ್ ಮಾಡಿದ್ರು ಅವರು. ಅವಾಗಿನ್ನೂ ಶಿ ವಾಸ್ ಎ ಸ್ಟೂಡೆಂಟ್. ಜಯನಗರ 4th ಬ್ಲಾಕಲ್ಲಿ ಒಂದು ನಾರ್ತ್ ಕರ್ನಾಟಕ ಇದರಲ್ಲಿ ಊಟ ಮಾಡಿಸ್ಬಿಟ್ಟು ಮಾತಾಡಿಸಿ ಕಳಿಸಿದ್ದೆ ನಾನು. ಅದಾದಮೇಲೆ ಯಾವಾಗಲಾದರೂ ಇನ್ಸ್ಟಾಗ್ರಾಮಲ್ಲಿ ಇದರಲ್ಲಿ ಎಲ್ಲ ನಂದು ಯಾವುದಾದ್ರು ಸಿನಿಮಾ ಹಿಟ್ ಆದಾಗ ಅಥವಾ ನನಗೆ ಯಾವ್ದಾದ್ರು ಅವಾರ್ಡ್ ಬಂದಾಗ ಅಥವಾ ಪೇಪರಲ್ಲಿ ನಾನು ನೋಡಿದಾಗ ಕಂಗ್ರ್ಯಾಚುಲೇಷನ್ಸ್ ಹೇಗಿದ್ದೀರಾ ಅಂತ ಒಂದು ಮೆಸೇಜ್ ಬಂದು ನಾನು ಅದಕ್ಕೆ ಚೆನ್ನಾಗಿದೆ ಡಾಕ್ಟ್ರೆ ಅಂತೇಳಿ ಹಂಗೆ ರಿಪ್ಲೈ ಮಾಡಿ ಸುಮ್ಮನೆ ಆಗಿರ್ತಾ ಇದ್ದೆ. ಸೊ ಈ 1 ವರ್ಷದಿಂದ ಭೇಟಿ ಮಾಡಿದ್ಮೇಲೆ ಅಂದರೆ ಒಂದು ಸರಿ ಮೀಟ್ ಮಾಡೋಣ ಮತ್ತೆ ಅಂತ ಅನಿಸ್ತು, ಮೀಟ್ ಮಾಡಿದೆ. ಹಂಗೆ ಅದಾದಮೇಲೆ ಜರ್ನಿ ಕಂಟಿನ್ಯೂ ಆಯಿತು. ಎಲ್ಲ ಲವ್ ಸ್ಟೋರಿಗಳ ಥರ ಪ್ರಪೋಸ್ ಮಾಡೋದು ಇದೆಲ್ಲ ಇಷ್ಟ? ಆ ಥರ ಎಲ್ಲ ಏನಿಲ್ಲ. ಅದು ಮಾತಾಡ್ತಾ ಹಾಗೆ ನನ್ನ ಫ್ರೆಂಡ್ಸ್ಗೆಲ್ಲ ಪರಿಚಯ ಮಾಡಿಸ್ದೆ, ನನ್ನ ಸ್ಕೂಲ್ ಫ್ರೆಂಡ್ಸಿಗೆ ಪರಿಚಯ ಮಾಡಿಸ್ದೆ.
ಅವರೇ ನಮ್ಮ ತಂದೆ ತಾಯಿಗೆ ಪರಿಚಯ ಮಾಡಿಸೋದು. ಆಮೇಲೆ ನಮ್ಮ ತಂದೆ ನನಗೆ ಹೇಳಿದ್ರು ಅವ್ರ ಮನೆಗೆ ಮಾತಾಡ್ಬೇಕು ಅಂತ. ಹಾಗಾಗಿ ಅದು ಅಜ್ಜಿ ಹೇಳಿದ್ರು ಸರ್, ಅಜ್ಜಿ ತೋರಿಸಿದ ಸಂದರ್ಭದಲ್ಲಿ ಕನ್ಸಿರ್ತೀನಿ ಮಧ್ಯೆ ನೋಡಬೇಕು. ಖುಷಿಯಾಗಿದ್ರು. ಅವ್ರನ್ನ ನಾನು ಭೇಟಿ ಮಾಡಿಸಿದೆ, ಅದೊಂದು ಸಮಾಧಾನ ನನಗೆ. ಇವಾಗ ಅವರಿಲ್ಲ, ಅವ್ರನ್ನ ಭೇಟಿ ಮಾಡಿಸಿದ್ದು ಒಂದು ಭಾಳ ಸಮಾಧಾನ. ಶಿ ವಾಸ್ ವೆರಿ ಹ್ಯಾಪಿ. ಸರ್ ನಿಮ್ಮ ಲೈಫ್ಗೆ ಧನ್ಯತಾ ಇರೋದು ನೀವೆಷ್ಟು ಧನ್ಯ? ಹಾಂ, ಧನ್ಯತಾ ಅವರು ನಿಮಗೆ ಸಿಕ್ಕಿರೋದು ಅದಕ್ಕೆ ಫಸ್ಟ್ ವೀಡಿಯೋದಲ್ಲಿ ಹಾಕಿದ್ನಲ್ಲ ನಾನು ಧನ್ಯ ಅಂತ. ನಿಮಗೆ ಯಾವ ಕ್ವಾಲಿಟೀಸ್ ಇಷ್ಟ ಆಯಿತು, ಅವರಿಗೆ ಇರೋದಕ್ಕೆ ನಿಮ್ಗೆ ಯಾವ ಕ್ವಾಲಿಟೀಸ್ ಇಷ್ಟ ಆಯಿತು ಅಂತ? ಮೀಟ್ ಮಾಡಿದಾಗೆಲ್ಲ ನಂಗೆ ಅವ್ರದ್ದು ಸಿಂಪ್ಲಿಸಿಟಿ ತುಂಬ ಇಷ್ಟ ಆಯಿತು. ಆಮೇಲೆ ಅದೇ ಥಾಟ್ ಪ್ರೊಸೆಸ್, ವಿ ಆರ್ ಲೈಕ್ ಮೈಂಡ್ ಮಿರರ್ಸ್ ಅಂತ ಅನಿಸುತ್ತೆ ನಮಗೆ. ಜಾಸ್ತಿ ಹೇಳ್ಕೊಳ್ಳಿಲ್ಲ ಅಂದರೂ ಆ ಫೀಲಿಂಗ್ ಅಂದರೆ ತುಂಬ ಸಿಂಪಲ್ ಆಗಿ, ತುಂಬ ಕಂಫರ್ಟಬಲ್ ಆಗಿ ಮೀಟ್ ಮಾಡಿದಾಗೆಲ್ಲ ತುಂಬ ಇಷ್ಟ ಆಯಿತು. ಅಂದರೆ ಆ ಥರ ಏನು ಯೋಚನೆ ಮಾಡಿ ಏನು ಹೇಳೋಕ್ಕಿಲ್ಲ. ಐ ಥಿಂಕ್ ದ ಸಿಂಪ್ಲಿಸಿಟಿ ವಿ ಕನೆಕ್ಟೆಡ್ ವೆರಿ ಆರ್ಗ್ಯಾನಿಕಲಿ ಅಂತ ಆಯಿತು. ನಿಮ್ಮ ಮನೆಯಲ್ಲಿ ಹೇಗಿತ್ತು ಥರ ಧನಂಜಯ್ ಅವ್ರನ್ನ ಲವ್ ಮಾಡ್ತಿರೋದು, ಅವ್ರ ಥರ ಓಡಾಡ್ತಿರೋದು, ಅದನ್ನು ನೀವು ಫಸ್ಟ್ ಡಿಸ್ಕಸ್ ಮಾಡಿದಾಗ ರೆಸ್ಪಾನ್ಸ್ ಹೇಗಿತ್ತು ನಿಮ್ಮ ಮನೆಯಲ್ಲಿ? ಫ್ರೆಂಡ್ಸ್ ಥರನೇ ಇದ್ವಿಲ್ಲ ಸರ್, ಮನೆಗೆಲ್ಲ ಫ್ರೆಂಡ್ಸ್ ಬರೋ ಥರನೇ ಬಂದು ಹೋಗೋರು, ಅದೇ ಥರ ಇದೆ ಸರ್. ಅವರು ಕೂಡ ಅಂದರೆ ಓವರ್ ಟೈಮ್ ನಾನು ಹೆಂಗೆ ಕ್ಲೋಸ್ ಆದ, ಐ ಥಿಂಕ್ ನಮ್ಮ ಫ್ಯಾಮಿಲಿನೂ ಹಾಗೆ ಕ್ಲೋಸ್ ಆಗ್ತಾ ಹೋದ್ರು. ತುಂಬ ನ್ಯಾಚುರಲ್ ಆಗಿ ಇರೋದು. ಅವರು ಜಾಸ್ತಿ ಮೆಡಿಕಲಿ ಅಲೈನ್ಡ್ ಇದ್ದಾರೆ ಸರ್, ನನಗಿಂತ ಜಾಸ್ತಿ ಅವರೇ ಹೇಳ್ತಾ ಇರ್ತಾರೆ. ನಾನು ಸ್ವಲ್ಪ ಮೂವೀಸಿಂದ ಸ್ವಲ್ಪ ದೂರ, ಬಿಕಾಸ್ ನನ್ನ ಪ್ರೊಫೆಷನ್ ಲೈನ್ ಆಫ್ ವರ್ಕ್ ಆ ಥರ ಇರೋದ್ರಿಂದ ನಾನು ಅಷ್ಟು ಮೂವೀಸ್ ನೋಡಿರ್ತಿರ್ಲಿಲ್ಲ. ಈಗ ನನಗೂ ತುಂಬ ಪರಿಚಯ ಆಗ್ತಿದೆ, ಎರಡೂ ಈಕ್ವಲಿ ಮಾತಾಡ್ತೀನಿ. ಅವ್ರು ಯಾವ ಸಿನಿಮಾ ಇಷ್ಟ? ರತ್ನಂ ಪ್ರಪಂಚ ನನಗೆ ಇಷ್ಟ. ನೀವು ಯಾವ ಫ್ಯಾನ್? ಎಲ್ಲರದ್ದು ಫ್ಯಾನ್. ಸಿನಿಮಾ ಇಂಡಸ್ಟ್ರಿ ಫ್ಯಾನ್ ಸಿನಿಮಾ ಇಷ್ಟ? ಅದೇ ಮೇಡಮ್ ಹೇಳ್ದಂಗೆ ನಾನು ಆದಷ್ಟು ಮೂವೀಸಿಂದ ದೂರನೇ ಇದ್ದಿದ್ದು. ಓದಬೇಕಾದ್ರೆ ನಾವು ಇದರ ಹಾಸ್ಪಿಟಲ್ ಇರ್ತಿದ್ವಿ ಅಥವಾ ಟೈಮ್ ಸಿಕ್ಕರೆ ನಿದ್ದೆ ಮಾಡ್ತಿದ್ವಿ. ನೋಡಿರೋ ಎಲ್ಲ ಮೂವೀಸ್ ಇಷ್ಟನೇ ಆಗಿದೆ, ಎಲ್ಲರೂ ಚೆನ್ನಾಗೇ ಆ್ಯಕ್ಟ್ ಮಾಡ್ತಾರೆ. ಮೇಡಮ್ ವಿಲನ್ ಆಗಿ ಇಷ್ಟ? ಎರಡೂ ಥರ ಇಷ್ಟ. ಅದು ತುಂಬ ಅಂದರೆ ಆ್ಯಸ್ ಎ ಕ್ಯಾರೆಕ್ಟರ್ ಅವರು ಕ್ರೂರತೆ ಎಷ್ಟು ಚೆನ್ನಾಗಿ ಅದು ಹೀಸ್ ಪ್ಲೇಡ್ ಇಟ್ ವೆರಿ ವೆಲ್. ಸೊ ಇಫ್ ಹ್ಯಾವ್ ಟು ಅಪ್ರಿಷಿಯೇಟ್ ದ ಆರ್ಟಿಸ್ಟ್, both positive and negative roles he does excellently well. ಧನು ಸರ್, ಮದುವೆ ಅನ್ನೋ ಕಾನ್ಸೆಪ್ಟು ಕೆಲವ್ರಿಗೆ ಹೀಗೆ ಆಗಬೇಕು ಅಂತ ಒಂದು ಔಟ್ಲುಕ್ ಇರುತ್ತೆ. ನಿಮಗೇನಾದರೂ ಇತ್ತ ಆ ಥರ ಡ್ರೀಮ್ಗಳು ಇದೇ ಥರ ಆಗಬೇಕು? ಅಲ್ಲ, ನನಗೆ ಆಗ್ಬಿಟ್ಟು ಎಲ್ರಿಗೂ ಮೇಲ್ ಕಳಿಸ್ಬಿಡೋಣ, ಆಗ್ಬಿಟ್ಟು ಎಲ್ರಿಗೂ ಇನ್ಫಾರ್ಮ್ ಮಾಡ್ಬಿಡೋಣ ಅನ್ನೋ ಥರ ಇತ್ತು. ಯಾಕಂದರೆ ಇಡೀ ಮದುವೆ ಪ್ರೋಸೆಸ್ ಎಲ್ಲ ನೋಡ್ತಿದ್ನಲ್ಲ, ನಮ್ಮ ಅಣ್ಣನ ಮದುವೆಯಿಂದ ಹಿಡಿದು ನನ್ನ ಫ್ರೆಂಡ್ಸ್ ಮದುವೆ ಎಲ್ಲದು. ಸೊ ಆರಾಮಾಗಿ ಸಿಂಪಲ್ಲಾಗಿ ಮನೆಯವ್ರ ಜೊತೆ ಆಗ್ಬಿಟ್ಟು ಆಮೇಲೆ ಇನ್ಫಾರ್ಮ್ ಮಾಡೋದಾಯ್ತು ಅಂತ. ಆದರೆ ಅದು ಹಂಗೆ ಆಗಲ್ಲ. ಮತ್ತೆ ಅದು ಸಾವಿರಾರು ಪ್ರಶ್ನೆಗಳು ಉಂಟಾಗುತ್ತೆ, ಅದು ಮತ್ತೆ ಅದಕ್ಕೆಲ್ಲ ಆನ್ಸರ್ ಮಾಡ್ಕೊಂಡು ಕೂತ್ಕೋಬೇಕು. ಸೊ ಬೆಟರ್ ಅದೊಂದು ಒಳ್ಳೆ ಸೆಲೆಬ್ರೇಷನ್ ಅಲ್ಲ, ಅದನ್ನು ಎಂಜಾಯ್ ಮಾಡೋದು ಬೆಟರ್ ಅಂತ ಆಮೇಲೆ ಅನಿಸ್ತು ನನಗೆ. ಸೊ ಎಲ್ಲರೂ ಖುಷಿಯಾಗಿರ್ತಾರೆ, ನಾವು ಖುಷಿಯಾಗಿರ್ತೀವಿ. ಇವತ್ತು ನನಗೆ ಅದ್ರ ಬಗ್ಗೆ ಭಾಳ ಖುಷಿ. ಈಗ ಮೋಸ್ಟ್ಲಿ ಹಂಗೆ ಸಿಂಪಲಾಗಿ ಆಗಿದ್ದಿದ್ರೆ ಆ ಥರದೊಂದು ಎಕ್ಸ್ಪೀರಿಯನ್ಸ್ ಸಿಗ್ತಿತ್ತೋ ಇಲ್ವೋ. ಎಲ್ಲೋದ್ರೂ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಹೇಳ್ತಿರೋದು, ತಾಯಿಯರಿಂದ ಹಿಡಿದು ಮಕ್ಕಳಿಂದ ಹಿಡಿದು ಎಲ್ಲರೂ ಅಡ್ವಾನ್ಸ್ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ. ಈಗ ನಾನು ಇಡೀ ಕರ್ನಾಟಕ ಸುತ್ಕೊಂಡ್ಬಂದೆ, ಆಲ್ಮೋಸ್ಟ್ ಒಂದು ರೌಂಡು ಎಲ್ಲ ಊರುಗಳಿಗೂ ಹೋಗಿದೆ, ಯಾವುದೋ ಈವೆಂಟು ಎಲ್ಲ ಅಟೆಂಡ್ ಮಾಡ್ತಾ ಎಲ್ಲ ಕಡೆ ತುಂಬ ಖುಷಿಯಿಂದ ವಿಶ್ ಮಾಡ್ತಾರೆ. ಅವ್ರ ಮನೆ ಒಂದು ಸಂಭ್ರಮ ಅನ್ನೋ ಥರ ತುಂಬ ಪ್ರೀತಿಯಿಂದ ವಿಶ್ ಮಾಡ್ತಾರೆ. ಅದ್ರ ಬಗ್ಗೆ ಭಾಳ ಖುಷಿ ಇದೆ ನನಗೆ. ನಿಮ್ಮ ಕೆಲಸ ನಿಮ್ಮ ಅಭಿಮಾನಿಗಳಾಗಿರ್ಬೋದು, ಕೆಲವು ಉದ್ದೇಶಗಳನ್ನ ಹೇಳ್ಕೊಂಡು ಬಂದಿದ್ದಾರೆ. ಸೊ ನೀವು ಸಿಂಪಲಾಗಿ ಮ್ಯಾರೇಜ್ ಆಗಬೇಕಾಗಿತ್ತು ಧನಂಜಯ್ ಅವರು ಅಂತ ಒಂದಷ್ಟು ಪೋಸ್ಟ್ಗಳು ನೋಡಿದೆ ನಾನು. ಯಾಕೆ ಅವ್ರು ದೊಡ್ಡದಾಗಿ ಸೆಲೆಬ್ರೇಟ್ ಮಾಡಿ ಸಿಂಪಲ್ಲಾಗಿ ಆಗ್ತಿರೋದಲ್ವ. ನನಗೇನು ಮಾಡ್ತಾ ಇದ್ದೀನಿ ಇವಾಗ, ಸಿಂಪಲ್ ಅಂದರೆ ಹೆಂಗೆ ಅಂತ. ಅಂದರೆ ಅದೇ ಸರ್, ಈ ಮಂತ್ರಮಾಂಗಲ್ಯ ಆ ಥರ ಆಗ್ತಾರೆ ಅಂತ ಕೆಲವೊಬ್ರು. ಅಲ್ಲ, ಏನಾಗುತ್ತೆ ಗೊತ್ತಾ, ಎಲ್ಲದಕ್ಕೂ ಅದರದೇ ರೂಲ್ಸ್ ಇರುತ್ತೆ. ಈಗ ನನಗೆ ವಚನ ಮಾಂಗಲ್ಯ ಗೊತ್ತು, ನನಗೆ ಮಂತ್ರ ಮಾಂಗಲ್ಯ ಗೊತ್ತು, ಎಲ್ಲದಕ್ಕೂ ಅದರದೇ ಆದ ಒಂದು ರೂಲ್ಸ್ ಇರುತ್ತಲ್ವ. ನಾವು ಅದನ್ನು ಫಾಲೋ ಮಾಡಬೇಕು, ಅದನ್ನು ರೆಸ್ಪೆಕ್ಟ್ ಮಾಡಬೇಕು. ಕಂಪ್ಲೀಟಾಗಿ ಅದನ್ನು ಫಾಲೋ ಮಾಡೋಕ್ಕಾದರೆ ಮಾತ್ರ ಅದನ್ನು ನಾವು ಕೈಗೆತ್ಕೋಬೇಕು. ಇವಾಗ ಮಂತ್ರ ಮಾಂಗಲ್ಯ ಅಂತಿದಂಗೆ ಇಷ್ಟೇ ಜನ ಇರಬೇಕು ಅಂತ ಇರುತ್ತಲ್ವ, ಅಷ್ಟು ಜನ ಬಿಟ್ಟು ಇನ್ನು ಬೇರೆಯವರು ಅಂದರೆ ಅದನ್ನು ಮೀರಿ ಜಾಸ್ತಿ ಜನ ಸೇರಬಾರ್ದು, ಅದೆಲ್ಲ ರೂಲ್ಸ್ ಇರುತ್ತಲ್ಲ. ಬಟ್ ಹಂಗೆ ಆಗಲ್ಲ. ನಾನು ಮದುವೆ ಅಂತ ಹೇಳಿ ನಾನು ಹಂಗೆ ಮಂತ್ರ ಮಾಂಗಲ್ಯ ಆಗ್ತೀನಿ ಅಂತ ನಿಂತರೂ ಒಂದು 2,000 ಜನ ಬರ್ತಾರಲ್ಲ,
ಅದಕ್ಕೆ ನಾನು ಆನ್ಸರಬಲ್ ಅಲ್ಲ. ಸೊ ಐ ಥಿಂಕ್ ಅದೆಲ್ಲದರ ಪ್ರಕಾರ ಬದುಕೋಣ ಬಿಡಿ, ಅದನ್ನು ಬದುಕಲ್ಲಿ ಅಳವಡಿಸ್ಕೊಳ್ಳೋಣ. ಆ್ಯಂಡ್ ಸೆಲೆಬ್ರೇಷನ್ ಅಂತ ಬಂದಾಗ ಇಟ್ ಈಸ್ ಓಕೆ ಟು ಸೆಲೆಬ್ರೇಟ್. ನಾನು ಹೇಳಿದ್ನಲ್ಲ, ನನ್ನ ಬಳಗ ದೊಡ್ಡದು, ಅವರೆಲ್ಲರೂ ಬರಬೇಕು, ಅವರೆಲ್ಲರೂ ಆಶೀರ್ವಾದ ಮಾಡಬೇಕು, ಅವರೆಲ್ಲರೂ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ನನ್ನ ಆಸೆ. ಸೊ ಹಾಗಾಗಿ ಹಿಂಗೆ ಮಾಡ್ತಾಯಿದ್ದೀನಿ ಅಷ್ಟೇ. ಆ್ಯಂಡ್ 200 ಜನಕ್ಕೆ ಊಟ ಹಾಕೋದ್ರ ಬದಲು ಇಲ್ಲಿ ಎಷ್ಟು ಜನ ಅಭಿಮಾನಿಗಳು ಬರ್ತಾರೆ ಅಷ್ಟೋ ಜನಕ್ಕೆ ಊಟ ಹಾಕೋದ್ರಲ್ಲಿ ದರ್ ಇಸ್ ನಥಿಂಗ್ ರಾಂಗ್. ಸೊ ಒಂದು ಸೆಲೆಬ್ರೇಷನ್. ಆ್ಯಂಡ್ ಬದುಕಲ್ಲಿ ನಾವು ಕೊನೆಗೆ ಅಲ್ಟಿಮೇಟ್ಲಿ ಮ್ಯಾಟ್ರ್ ಆಗೋದೆ ಒಳ್ಳೊಳ್ಳೆ ಮೆಮೊರೀಸ್. ಸೊ ಅದನ್ನು ಎಲ್ಲ ಅಭಿಮಾನಿಗಳ ಜೊತೆ, ಫ್ರೆಂಡ್ಸ್ ಜೊತೆ, ಎಲ್ಲರ ಜೊತೆ ತುಂಬ ದೊಡ್ಡದಾಗೋದು, ಆ ಥರದ್ದೊಂದು ಅದ್ಭುತವಾದ ಮೆಮೊರಿ ಕ್ರಿಯೇಟ್ ಆಗುತ್ತೆ ಅಂದರೆ ಆಗಲಿ ಅಂತ ಅಷ್ಟೇ. ಇಲ್ಲ ಪ್ಲ್ಯಾನ್ ಆಗಿದೆ ಸರ್. ಅದಕ್ಕೇ ಅಂದರೆ ಇಡೀ ಆ ಲೇಔಟ್ ಪ್ಲ್ಯಾನ್ ಎಲ್ಲದನ್ನು ಮೈಸೂರಲ್ಲೇ ಒಂದ್ಸರಿ ಎಲ್ಲರೂ ಎಕ್ಸ್ಪ್ಲೈನ್ ಮಾಡ್ತೀವಿ. ಕಂಪ್ಲೀಟಾಗಿ ಅಭಿಮಾನಿಗಳಿಗೇನೆ ಈಗ ಅವ್ರಿಗೆ ಈಸಿ ಆಗಲಿ ಅಂತಾನೆ, ಈಗ ಫಾರ್ ಎಕ್ಸಾಂಪಲ್ ಅವ್ರಿಗೇಂತಾನೆ ವಿದ್ಯಾಪತಿ ದ್ವಾರ ಅಂತ ಒಂದು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ ಅವರು ವಿದ್ಯಾಪತಿ ದ್ವಾರದಿಂದ ಬಂದರೆ ಅವ್ರು ಆರಾಮಾಗಿ ಸ್ಟೇಜ್ ಹತ್ರದವರೆಗೂ ಬಂದು ನೋಡಿಕೊಂಡು ವಿಶ್ ಮಾಡಿ ಅವರು ಊಟಕ್ಕೆ ಹೋಗಿ ಊಟ ಮಾಡ್ಕೊಂಡು ಮತ್ತೆ ಅವರು ಆಚೆ ಹೋಗ್ಬೋದು. ಸೊ ಅಭಿಮಾನಿಗಳಿಗೆ ಒಂದೊಂದು ವ್ಯವಸ್ಥೆ ಇದೆ, ಅದೆಲ್ಲೂ ಮಿಕ್ಸ್ ಆಗಿ ಅದು ಒಂದು ಕೇವ್ಸ್ ಕ್ರಿಯೇಟ್ ಮಾಡೋಕ್ಕಾಗದೇ ಇರೋ ಥರ ಅವ್ರಿಗೆ ಸಪ್ರೇಟ್ ವ್ಯವಸ್ಥೆ ಮಾಡಿದ್ದೀವಿ. ಇಲ್ಲ ಅಂದರೆ ಹೇಳೋದು ಪ್ರತಿಯೊಬ್ಬರು ಸ್ಟೇಜ್ ಮೇಲೆ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ತಪ್ಪಾಗಿಲ್ಲ, ಅದು ಈವೆಂಟು ಮಾಡೋಕ್ಕೆ ಆಗಲ್ಲ ಆಮೇಲೆ. ಸೊ ಹಂಗಾಗಿ ನಾನು ಹೇಳ್ತಿರೋದು ಸ್ಟೇಜ್ ಹತ್ರದವರೆಗೂ ಬರ್ಬೋದು, ಸ್ಟೇಜ್ ಹತ್ರದವರೆಗೂ, ಸ್ಟೇಜ್ ಮುಂದೆವರೆಗೂ ಬಂದು ನೋಡಿ ವಿಶ್ ಮಾಡಿಕೊಂಡು ಅವರು ಊಟ ಮಾಡಿಕೊಂಡು ಹೋಗ್ಬೋದು. ಆ ವ್ಯವಸ್ಥೆ ಖಂಡಿತ ಇದೆ ಅಭಿಮಾನಿಗಳಿಗೆ. ಸ್ಟೇಜ್ ಮೇಲೆ ಎಲ್ಲರೂ ಬರಬೇಕು ಅಂದರೆ ಸರ್ ನಾನೊಂದು 1 ತಿಂಗಳು ನಿಂತ್ಕೋಬೇಕಾಗುತ್ತೆ ಸ್ಟೇಜ್ ಮೇಲೆ. ಇಲ್ಲ ಸ್ಟೇಜ್ ಮೇಲೆ ಹೇಳ್ತಿರೋದು ಅಭಿಮಾನಿಗಳಿಗೆ ನನ್ನ ಪ್ರೀತಿಯ ರಿಕ್ವೆಸ್ಟ್. ಅದು ನಾನು ಎಲ್ಲೇ ಸಿಕ್ಕರು ಯಾವಾಗ ಸಿಕ್ಕರು ತುಂಬ ಪ್ರೀತಿಯಿಂದ ನನ್ನ ಕೈಲಿ ಆದಷ್ಟು ಫೋಟೋ ತೊಗೊಂಡೇ ಬರ್ತೀನಿ. ಈಗ ಮದುವೆ ಅಂತ ಬಂದಾಗ ಎಲ್ಲರೂ ಬಂದು ನಾವು ಸ್ಟೇಜ್ ಮೇಲೆ ಬರಬೇಕು, ಸ್ಟೇಜ್ ಮೇಲೆ ವಿಶ್ ಮಾಡಬೇಕು, ಫೋಟೋ ತಗೋಬೇಕು ಅಂದರೆ ಅದು ನನ್ನ ಈವೆಂಟ್ನ ಮಾಡೋಕ್ಕೆ ಕಷ್ಟ ಆಗ್ಬಿಡುತ್ತೆ. ಸೊ ಹಂಗಾಗಿ ಅವ್ರಿಗೆ ಸಪ್ರೇಟ್ ವ್ಯವಸ್ಥೆ ಇರುತ್ತೆ. ವಿದ್ಯಾಪತಿ ದ್ವಾರ ಅಂತ ಇರುತ್ತೆ, ಅವ್ರ ಎಕ್ಸಿಬಿಷನ್ ಗ್ರೌಂಡ್ಸ್ ಎಲ್ಲರಿಗೂ ಗೊತ್ತು, ಮೈಸೂರು ಎಕ್ಸಿಬಿಷನ್ ಗ್ರೌಂಡ್ಸ್ ತುಂಬ ದೊಡ್ಡದಿದೆ. ಸೊ ಅಭಿಮಾನಿಗಳಿಗೆ ಕೂತ್ಕೊಳ್ಳೋಕ್ಕೂ ಕೂಡ ವ್ಯವಸ್ಥೆ ಇದೆ, ಕೂತ್ಕೊಂಡು ನೋಡೋಕ್ಕೂ ವ್ಯವಸ್ಥೆ ಇದೆ, ಅವರು ಕ್ಯೂ ಅಲ್ಲಿ ಪಾಸ್ ಆಗೋಕ್ಕೂ ವ್ಯವಸ್ಥೆ ಇದೆ, ಅವರಿಗೆ ಸಪ್ರೇಟ್ ಊಟದ ವ್ಯವಸ್ಥೆ ಇದೆ, ಅದೆಲ್ಲದನ್ನು ಇದೆ. ದಯವಿಟ್ಟು ಅವರ ಆ ಲೈನನ್ನು ಫಾಲೋ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಈಗ ಟ್ರೆಂಡ್ ಏನಂತಂದರೆ ಸೆಲೆಬ್ರಿಟೀಸ್ ಮದುವೆ OTT ಅಥವಾ TV ಚಾನಲ್ ರೈಟ್ಸ್ ತಗೊಂಡು ಸಿನಿಮಾ ಥರನೇ ಅದನ್ನು ಟೆಲಿಕಾಸ್ಟ್ ಮಾಡೋ ಥರದ್ದು ಪ್ರತಿಭೆ ಜಾಸ್ತಿ ಇದೆ. ಆ ಥರ ಏನಾದರೂ ನಿಮ್ಮ ಮದುವೆ ಯಾರಾದರೂ OTT ಅವರು ಅಥವಾ TV ಅವರು? ಇಲ್ಲ, ಯಾರೂ ಕೇಳಿಲ್ಲ ಅಥವಾ ನಾನು ಯಾವುದು ಕೂಡ ಯೋಚನೆ ಮಾಡಿಲ್ಲ. ಬಟ್ ದೆರ್ ಈಸ್ ಎ ಟೀಮ್. ನನ್ನದೊಂದು ಟೀಮ್. ಈಗ ಇಂಗ್ಲೆಂಡ್ ಲೆಟ್ರಿಂದ ಹಿಡಿದು ಪ್ರತಿಯೊಂದು ಹಿಂಗೆ ಯೋಚನೆ ಮಾಡಿದ್ನಲ್ಲ, ಹಾಗೆ ನನ್ನ ಮದುವೆನೂ ಕೂಡ ಒಂದು ಬೇರೆ ಥರ ಒಂದು ಮೆಮೊರೇಬಲ್ ಡಾಕ್ಯುಮೆಂಟ್ ಆಗಬೇಕು ಅನ್ನೋ ಥರದ್ದನ್ನು ಪ್ರತಿಯೊಂದನ್ನು ನಮ್ಮ ಜೊತೆ ತುಂಬ ಹಿಂದಿನಿಂದ ಟ್ರಾವೆಲ್ ಮಾಡ್ತಿರೋ ಒಂದು ಟೀಮ್ ಇದೆ, ಇಲ್ಲೂ ಕೂತಿದ್ದಾರೆ, ಇದನ್ನು ಕೂಡ ಅವರು ಕವರ್ ಮಾಡ್ತಿದ್ದಾರೆ. ಸೊ ಡೆಫಿನೆಟ್ಲಿ ನನ್ನ ಮದುವೆದೊಂದು ಬೇರೆ ಥರದೊಂದು ಡಾಕ್ಯುಮೆಂಟ್ ಸಿಗುತ್ತೆ, ಬೇರೆ ಥರದೊಂದು ಡಾಕ್ಯುಮೆಂಟ್ರಿ ಅಂದರೆ ಮದುವೆ ವಿಡಿಯೋ ಸಿಗುತ್ತೆ. ಬಟ್ ಅದು ಬೇರೆ ಏನೂ ನಾನಿನ್ನೂ ಯೋಚನೆ ಮಾಡಿಲ್ಲ. ಹುಟ್ಟೂರಲ್ಲಿ ಮಾಮೂಲಿ ಈಗ ನಾವು ಅಂದರೆ ಮದುವೆ ಬರೋಕ್ಕಿಂತ ಮುಂಚೆ ಊರಲ್ಲಿ ದೇವ್ರನ್ನೆಲ್ಲ ಕರೆಸಿ ಎಲ್ಲ ಗಂಡು ಮಾಡೋದು ಇದೆಲ್ಲ ಮಾಡ್ತಾರೆ, ಅದಿದೆ. ಊರಲ್ಲಿ ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಇಲ್ಲಿಗೆ ಬರ್ತೀನಿ. ಊರಿಂದ ಎಲ್ಲರೂ ಮೈಸೂರಿಗೆ ಬರ್ತೀಯಾರೆ ಎಲ್ಲ. ಮೈಸೂರು ನನಗೆ ವೆರಿ ಎಮೋಷನಲಿ ಕನೆಕ್ಟೆಡ್ ಟು ಮೈಸೂರು. ನಾನು ಓದಿದ್ದು ಬೆಳೆದಿದ್ದು ಎಲ್ಲ ಮೈಸೂರಲ್ಲೇ. ಸೊ ಹಾಗಾಗಿ ನನ್ನ ಬಳಗನೂ ಎಲ್ಲ ಜಾಸ್ತಿ ಅಲ್ಲೇ ಇರೋದು. ಹಾಗಾಗಿ ನಾನು ಮೈಸೂರಲ್ಲೇ ಮದುವೆ ಆಗಬೇಕು ಅಂತ ಭಾಳ ಆಸೆ ಇತ್ತು. ಹಾಗಾಗಿ ಮೈಸೂರಲ್ಲೇ ಆಗ್ತಾಯಿದ್ದೀನಿ. ಆ್ಯಂಡ್ ಧನ್ಯವಾದ ಓದಿದ್ದು ಕೂಡ ಮೈಸೂರು JSS ಅಲ್ಲಿ ಇನ್ವೆಸ್ಟ್ ಮಾಡಿರೋದಿಲ್ಲ. ಮೈಸೂರು ಜೊತೆ ವಿ ಆರ್ ಮೋರ್ ಕನೆಕ್ಟೆಡ್. ಹಾಗಾಗಿ ಮೈಸೂರಲ್ಲಿ ಮದುವೆ ಮಾಡ್ಕೊಳ್ಳೋಣ. ಗೊತ್ತಿಲ್ಲ ನನಗೆ, ಆದರೆ ಈಗ ಹೈದರಾಬಾದ್ಗೆ ಹೋಗ್ತಾ ಇದ್ದೀನಿ, ಈಗ ಇನ್ವೈಟ್ ಮಾಡೋಕ್ಕೆ. ಅಲ್ಲೂ ತುಂಬ ಜನ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಬಟ್ ಎಷ್ಟು ಜನ ಬರ್ತಾರೆ, ಯಾರು ಬರ್ತಾರೆ ಗೊತ್ತಿಲ್ಲ. ಬಟ್ ತುಂಬ ಪ್ರೀತಿಯಿಂದ ಎಲ್ಲರೂ ಕರಿತೀನಿ. ನಾನು ಗೊತ್ತಿರೋರೆಲ್ಲರೂ ತುಂಬ ಪ್ರೀತಿಯಿಂದ ಕರಿತೀನಿ. ತುಂಬ ದಿನ ಇಲ್ಲ, ಮಾರ್ಚಿಂದ ವಾಪಸ್ ಶೂಟ್ ಶುರು ಮಾಡ್ತೀನಿ. ಯಾಕೆಂದ್ರೆ ಆಲ್ರೆಡಿ 2 ತಿಂಗಳು ಬ್ರೇಕ್ ಆಗೋಗ್ಬಿಟ್ಟಿದೆ.
ಹಾಗಾಗಿ ಮಾರ್ಚಿಂದ ಇಮಿಡಿಯೇಟ್ ಶೂಟಿಂಗ್ ಶುರು ಮಾಡ್ತೀವಿ. ಇನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಹೌದು ಸರ್, ಅವ್ರು ಡಾಕ್ಟ್ರು ಆಲ್ಮೋಸ್ಟ್ ಡಾಕ್ಟರ್ ಅಂತಂದಾಗ ಅವರು ಕೂಡ ಗೈನಕಾಲಜಿಸ್ಟ್. ತುಂಬ ಅವರು ಅದೇ ಟೈಮ್ ಸ್ಪೆಂಡ್ ಮಾಡೋದಕ್ಕೆಲ್ಲ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಮುಂದಿನ ದಿನಗಳಲ್ಲಿ. ಹೇಗೆ ಬ್ಯಾಲೆನ್ಸ್ ಅಲ್ಲ, ಮಾಡೋದು? ರಿಸ್ಕ್ ಅಲ್ವಾ, ಜೀವನ ಪೂರ್ತಿ ಲವರ್ಸ್ ಥರ ಇರ್ಬೋದು. ಈಗ ಅವ್ರ ಕೆಲಸದಲ್ಲಿ ಅವರು ಬಿಸಿ ಇರ್ತಾರೆ, ನಮ್ಮ ಕೆಲಸದಲ್ಲಿ ನಾವು ಬಿಸಿ ಇರ್ತೀವಿ, ಸಿಗೋದೇ ಕಮ್ಮಿ ಟೈಮು. ಸೊ ಆದಷ್ಟು ಖುಷಿಯಾಗಿ ಚೆನ್ನಾಗಿರ್ಬೋದು. ಆವಾಗ ಟೈಮ್ ಮಾಡಿಕೊಂಡು ಆಚೆ ಹೋಗ್ಬೋದು. ಜೀವನ ಪೂರ್ತಿ ಫ್ರೆಂಡ್ಸ್ ಥರ ಲವರ್ಸ್ ಥರ ಇರ್ಬೋದು. ನಿಮ್ಗೆ ಎಷ್ಟು ಯಾಕಂತ ಹೇಳಿದ್ರೆ ಅವ್ರು ಎಷ್ಟೋ ತಾಯಿರ ಕಣ್ಣಲ್ಲಿ ಆ ಟೈಮ್ ನೋಡಿ ಅವ್ರು ಡೆಲಿವರಿ ಮಾಡಿರ್ತಾರೆ. ಅದೆಷ್ಟೇ ಖುಷಿ ಇದೆ ನಿಮಗೆ ಅಂತೇಳಿ. ನಂಗೆ ನಿಜವಾಗ್ಲೂ ಭಾಳ ಖುಷಿ ಆಗುತ್ತೆ. ಪ್ರತಿ ಸರಿನೂ ಅವ್ರದ್ದು ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಯಾವುದೋ ಒಂದು ಮಗು ಜೊತೆ ಡೆಲಿವರಿ ಆದಾಗ ಆ ಫೋಟೋ ಬಂದಾಗ, ಮೊನ್ನೆ ನಾನು ಹಾಸ್ಪಿಟ್ಲಿಗೂ ಹೋಗಿದ್ದೆ. ಆ ತಂದೆ ತಾಯಿ ಅವ್ರು ಮಾತಾಡಿಸಿದಾಗ ಎಲ್ಲ ನನಗೆ ನಿಜವಾಗ್ಲೂ ಬಹಳ ಖುಷಿಯಾಗುತ್ತೆ. ಅಂದರೆ ತುಂಬ ಸಾರ್ಥಕತೆ ಕೊಡುವಂಥ ಒಂದು ಕೆಲಸ. ನನಗೆ ತುಂಬ ಆಸೆ ಇತ್ತು ಡಾಕ್ಟರ್ ಆಗಬೇಕು ಅಂತ. ಈಗ ಡಾಕ್ಟರ್, ನಮ್ಮ ತಂದೆ ಭಾಳ ಆಸೆ ಇತ್ತು ನಮ್ಮ ಮನೇಲಿ ಯಾರಾದರೂ ಡಾಕ್ಟರ್ ಆಗಬೇಕು ಅಂತ. ಫೈನಲಿ ಈಗ ಡಾಕ್ಟರ್ ಸೊಸೆ ಬರ್ತಿದ್ದಾರೆ ಅಂತ ಮನೆಯವರು ಖುಷಿ, ನಾನು ಖುಷಿ. ಮೇಡಮ್, ಎಷ್ಟು ವರ್ಷದಿಂದ ಮಾಡಿದ್ರೆ ಅದನ್ನು ಮತ್ತೆ ಹೇಳ್ಬೋದಾ ಅಂತ ಹೇಳಿ? ನಾವು ಡೆಲಿವರಿ ಕೌಂಟ್ನ ಫಸ್ಟ್ 3 ತಿಂಗಳಲ್ಲೇ ಮರ್ತು ಹೋಗ್ತೀವಿ. ಬಿಕಾಸ್ ಪ್ರತಿದಿನ 12 ಗಂಟೆ ಡೆಲಿವರಿ ಮಾಡ್ಸೋಕ್ಕೆ ಅಂತಲೇ 3 ತಿಂಗಳು ಸ್ಟ್ರೈಟಾಗಿ ಹಾಗೆ ಬಿಟ್ಬಿಟ್ಟಿರ್ತಾರೆ. ಸ್ಟಾರ್ಟಿಂಗ್ ಸೇರಿದಾಗಿಂದಾನೆ, ಪೋಸ್ಟ್ ಗ್ರ್ಯಾಜುಯೇಷನ್ ಅಂತ MBBS ಆದಮೇಲೆ ಸೇರಿದಾಗ. ಸೊ ಲೆಕ್ಕ ಅಂತ ಇಟ್ಟಿಲ್ಲ. ಅದೊಂದು ಇರುತ್ತಲ್ಲ, ನಿಮ್ಮ ಡಾಕ್ಟರ್ಗಳನ್ನ ಕೌಂಟ್ ಇಲ್ಲ, ಕೆಲವು ಡಾಕ್ಟರ್ಗಳನ್ನ ಲಿಸ್ಟ್ ಮಾಡಿದ್ದೀನಿ. ಕ್ರಾಸ್ ಆಗಿರುತ್ತೆ ಮೇಡಮ್, ಒಂದು 500 ಕ್ರಾಸ್ ಆಗಿರ್ಬೋದು. ಸರ್, ನಿಮ್ಮಂತೆ ಅವ್ರಿಗೂ ಸಮಾಜ ಸೇವೆ ಆ ಥರದೊಂದು ಇಷ್ಟ ಇದೆ ಸಮಾಜ ಸೇವೆ ಮಾಡಬೇಕು. ಇಲ್ಲ, ನನಗೆ ಅದು ಒಂದು ಭಾಳ ತುಂಬ ಇಷ್ಟ ಆಗಿದೆ. ನಾನು ಅದನ್ನು ಮೀಟ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಈಗ ಎಲ್ಲಿದ್ದೀರಾ ಏನು ಅಂತ ಕೆಲವೊಂದು ಸರಿ ಕೇಳಿದಾಗೆಲ್ಲ ನಾನು ಇಲ್ಲಿ ತುಮಕೂರಲ್ಲಿ ಮೆಡಿಕಲ್ ಕ್ಯಾಂಪಿಗೆ ಬಂದಿದ್ದೀನಿ, ನೆಕ್ಸ್ಟ್ ವೀಕ್ ಅರಸೀಕೆರೆಯಲ್ಲಿ ಮೆಡಿಕಲ್ ಕ್ಯಾಂಪ್ ಮಾಡ್ತಾ ಇದ್ದೀನಿ ಅಂತೆಲ್ಲ ಹೇಳೋದು. ನನಗೆ ಅದು ಬಹಳ ಇಷ್ಟ ಆಯಿತು. ಓಕೆ, ತುಂಬ ಸರ್ವಿಸ್ ಓರಿಯೆಂಟೆಡ್ ಇದ್ದಾರೆ ಡಾಕ್ಟ್ರು ಅಂತ. ಸೊ ಅದೆಲ್ಲ ಮಾಡ್ತಿರ್ತಾರೆ ಅವಾಗ. ಎಲ್ಲ ಒಂದು ಕಡೆ ಅದೇ ಕನೆಕ್ಟ್ ಆಯ್ತಾ ಅಂತ ಇಬ್ಬರು? ಖಂಡಿತ ಇಷ್ಟ ಆಯ್ತು, ಡೆಫಿನೆಟ್ಲಿ. ಡಾಕ್ಟರ್ ಅಂದರೆ ಕರೀತೀವಿ ಸರ್, ಡಾಕ್ಟರ್. ಇಲ್ಲ ಧನ್ಯವಾದ. ನಿಮ್ಗೆ ಗೋಲಲ್ಲಿ ಏನಂತ ಗೊತ್ತಾಗ್ತದೆ? ಅಂದರೆ ಅವಾಗ ಸ್ಟಾರ್ಟಿಂಗ್ ಹಂಗೆ ಮಾತಾಡಿಸ್ತಿದ್ದೀನಿ. ನಾನು ಸ್ಟಾರ್ಟಿಂಗ್ ಹಂಗೆ ಮಾತಾಡಿಸ್ತಿದ್ದೀನಿ. ಏನು ಡಾಕ್ಟರ್ ಹೇಳಿದ್ದೀರಾ, ಏನು ಡಾಕ್ಟರ್? ಸರ್, ಎಲ್ಲ ಸಿಂಪಲ್ ಅಂತ ಹೇಳಿದ್ರೆ ಸರ್, ಮದುವೆಗೆ ಎಷ್ಟು ಕೋಟಿ ಸುಟ್ಟಿದ್ದೀರಲ್ಲ? ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಊಟ ಮಾಡ್ತಾರೆ, ಅಷ್ಟು ಖರ್ಚಮ್ಮ, ಅಷ್ಟೇ. ಇನ್ನೇನು ಖರ್ಚಿಲ್ಲ. ಕಾಸ್ಟ್ಯೂಮ್ ವೈಸ್ ಹೇಳಿ ಸರ್, ಕಾಸ್ಟ್ಯೂಮ್ಸ್ ಏನಿಲ್ಲ? ಏನಿಲ್ಲ, ಎಲ್ಲದೂ ಇಷ್ಟೇ ಸಿಂಪಲ್ ಆಗಿರುತ್ತೆ. ಜನ ಜಾಸ್ತಿ ಸೇರ್ತಾರೆ ಅನ್ನೋ ಕಾರಣಕ್ಕೆ ಎಕ್ಸಿಬಿಷನ್ ಗ್ರೌಂಡ್ ಒಂದು ಸೆಟ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಆ್ಯಂಡ್ ಒನ್ಸ್ ಅಗೇನ್ ಅದನ್ನು ಕ್ರಿಯೇಟ್, ಈಗ ನಮ್ಮ ಧ್ರುವ ಇವೆಂಟ್ಸ್ ಎಲ್ಲರೂ ಗೊತ್ತಿದೆ, ಈಸ್ ಹ್ಯಾಂಡ್ಲಿಂಗ್ ಇಟ್. ಆ್ಯಂಡ್ ಸೆಟ್ ಆಗ್ತಿರೋರು ನಮ್ಮ ಅರುಣ್ ಸಾಗರನೇ. ನಾವು ಸಿನಿಮಾದವರಲ್ವಾ, ಹಾಗಾಗಿ ನಮಗೆ ಅದೆಲ್ಲದೂ ಏನಂತ ಕಷ್ಟ ಅಲ್ಲ. ಬಜೆಟ್ ಅಂತ ಬಂದರೆ ಎಷ್ಟು ಜನ ಊಟ ಮಾಡ್ತಾರಲ್ಲ ಅದಷ್ಟೇ, ಆ್ಯಂಡ್ ದಟ್ಸ್ ಓಕೆ. ಕಲರ್ ಕಾಂಬಿನೇಷನ್ಸ್ ಅದೆಲ್ಲ ಡಿಸೈನರ್ಸು ಧನ್ಯತೆ ಎಲ್ಲ ನೋಡ್ಕೊತಾರೆ. ನನ್ನ ಪೆಟ್ ನೇಮ್ ಏನಾದರೂ ಇದೆಯಾ ಸರ್? ಪೆಟ್ ನೇಮ್ ಆಗಿರ್ಬೋದು, ಅಥವಾ ಅವರ ಹೆಸರನ್ನ ಫೋನಲ್ಲಿ ಏನಂತ ಸೇವ್ ಮಾಡ್ಕೊಂಡಿದ್ದೀರಾ? ನಾನು ಧನ್ಯ ಅಂತಲೇ ಮೇಡಮ್, ನೀವು? ನಂದು ಧನಂಜಯ ಅಂತ ಹೇಳಿ ಸರ್. ಮೇಡಮ್, ನಿಮ್ಮ ಹಿನ್ನೆಲೆ ಸ್ವಲ್ಪ ಹೇಳ್ಕೊಳ್ಳಿ ಧನು ಅಷ್ಟೇ. ಮೇಡಮ್. ನಿಮ್ಮ ಬ್ಯಾಕ್ಗ್ರೌಂಡ್ ಸ್ವಲ್ಪ ಹೇಳಿ ಮೇಡಮ್. ಅಂದರೆ ಊರು ಯಾವುದು? ಅಂದರೆ ನಮ್ಮ ಟೀಚರ್ಸ್ ಅಲ್ಲ, ನಮ್ಮ ತಂದೆನೂ ರಿಟೈರ್ಡ್ ಟೀಚರು, ಅವ್ರ ತಂದೆ ತಾಯಿನೂ ಟೀಚರು, ಹಾಗಾಗಿ ಮುಂಚೆ ಪರಿಚಯ ಇದೆ. ಅಂದರೆ ಅವ್ರ ತಾಯಿ ನಮ್ಮೂರ ಕಡೆಯವರು, ನಮ್ಮ ಅರಸೀಕೆರೆ ಕಡೆಯವರು. ಕಿವಿ ಮಾತು ಅಂತ ಏನು ಹೇಳಿಲ್ಲ ಪಾಪ, ಎಲ್ಲರಿಗೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ. ನಾನು ಏನೇ ಬ್ಯುಸಿ ಇದ್ರು ಅದೆಲ್ಲದೂ ಅರ್ಥ ಆಗುತ್ತಲ್ಲ, ಅವ್ರ ಪ್ರೊಫೆಷನ್ನು ಹಂಗೆ ಇದೆ, ಅದೆಲ್ಲದೂ ಅರ್ಥ ಆಗುತ್ತೆ. ಬಟ್ ಯಾವಾಗಲೂ ಒಂದೇ ಹೇಳ್ತಾ ಇರ್ತಾರೆ, ಅಂದರೆ ಈಗ ಪಕ್ಕ ಮಿಡಲ್ ಕ್ಲಾಸ್ ಇದರಿಂದನೇ ಬಂದಿರೋದು. ಆ ಕನೆಕ್ಷನ್ನು ಕಳ್ಕೊಬೇಡಿ ಅಂತ, ಆ ಕಾಮನ್ ಮ್ಯಾನ್ ಕನೆಕ್ಷನ್ನು, ಕಾಮನ್ ಮ್ಯಾನ್ ಲೈಫ್, ಆ ಕನೆಕ್ಷನ್ನ ಕಳ್ಕೊಬೇಡಿ ಅಂತ ಹೇಳ್ತಿರ್ತಾರೆ. ಕೆಲವೊಂದು ಸರಿ ನಾವು ಕಳ್ಕೊಳ್ತಾ ಇರ್ತೀವಲ್ಲ ಎಲ್ಲ ಕೆಲಸದಲ್ಲಿ ಇದು, ಅಥವಾ ಜನ ಹೂ ಅಂದಾಗ ಮೈ ಮುರಿಯೋದು ಸಹಜ. ಅವಾಗ ಎಚ್ಚರಿಸ್ತಾ ಇರ್ತಾರೆ. ಬ್ರೋ,
ಅಂದರೆ ನನಗೆ ಯಾವಾಗಲೂ ಒಬ್ಬನೇ ಇರೋದೇ ಚಂದ ಅಂತ ಅನ್ಸೋದು. ಒಬ್ಬನೇ ಇರೋದು ಚೆನ್ನಾಗಿದೆಯಲ್ಲ, ಹಿಂಗೆ ಇದ್ಬಿಟ್ರೆ ಬಿಟ್ರಲ್ವಾ, ತುಂಬ ಸ್ವತಂತ್ರವಾಗಿರ್ತೀವಿ, ಆರಾಮಾಗಿರ್ತೀವಿ, ಯಾರು ಹೇಳೋದು ಕೇಳೋರು ಯಾರು ಇರಲ್ಲ, ನನ್ನ ಅನ್ಸಿದ್ದೆಲ್ಲ ಮಾಡ್ಕೊಂಡಿರ್ಬೋದಲ್ಲ ಅಂತ. ಫಾರ್ ದ ಫಸ್ಟ್ ಟೈಮ್ ಎಲ್ಲ ಜೊತೆಗೆ ಯಾರು ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನ್ಸಿದ್ದು. ಒಬ್ರು ಒಳ್ಳೆ ಪಾರ್ಟ್ನರ್ ಅಂದರೆ ಒಬ್ರು ಒಳ್ಳೆ ಪಾರ್ಟ್ನರ್ ಐ ಥಿಂಕ್ ತುಂಬ ಡಿಫ್ರೆನ್ಸ್ ಮಾಡೋಕ್ಕೆ ಸಾಧ್ಯ. ಅದು ಅವ್ರು ಬಂದಮೇಲೆ ನನಗೆ ರಿಯಲೈಸ್ ಆಗಿರೋದು. ಆ್ಯಂಡ್ ಚೆನ್ನಾಗಿದೆ. ಈ ಕಾಲೇಜ್ ಲೈಫಲ್ಲಿ ಹೊಸದಾಗ ಪ್ರೀತಿಲಿ ಬಿದ್ದಾಗ ಒಂದು ವಾರ ಇರ್ತೀವಲ್ಲ, ಅದೇ ಥರ ಒಂದು ಫೀಲಿಂಗ್. ಸರ್ಜರಿ ಅಂತ ಅಂದರೆ ಏನಿಲ್ಲ, ಡಾಕ್ಟರ್ ಆಗಿರೋದ್ರಿಂದ ಸ್ವಲ್ಪ ಚಟಗಳೆಲ್ಲ ಕಟ್ ಆಗ್ತದೆ ಅಷ್ಟೇ. ಮೋರ್ ಡಿಸಿಪ್ಲಿನ್ ಲೈಫ್ ಲೀಡ್ ಮಾಡಬೇಕಾಗುತ್ತೆ. ಆ್ಯಂಡ್ ವಿಚ್ ಇಸ್ ಗುಡ್ ಆಲ್ಸೋ ಫಾರ್ ಎನಿ ಆ್ಯಕ್ಟರ್. ಅಲ್ಲ, ಈಗ ಅಭಿಮಾನಿಗಳು ಒಂದು ರೂಟ್ ಕರೆಕ್ಟಾಗಿ ತೋರಿಸ್ಬೇಕಲ್ಲ. ಸೊ ನನ್ನ ಪ್ರೊಡಕ್ಷನ್ ಸಿನಿಮಾ ಅದಕ್ಕೂ ತುಂಬ ಇನ್ವೆಸ್ಟ್ಮೆಂಟ್ ಆಗಿರುತ್ತಲ್ಲ. ಸೊ ವಿದ್ಯಾಪತಿ ದ್ವಾರ ಅಂತ ಇಟ್ಟರೆ ಅದೂ ರಿಜಿಸ್ಟರ್ ಆಗುತ್ತಲ್ಲ. ಆ್ಯಂಡ್ ಇಟ್ಸ್ ಈಸಿ. ವಿದ್ಯಾಪತಿ ದ್ವಾರದಲ್ಲಿ ಬನ್ನಿ ಅಭಿಮಾನಿಗಳಿಗೆ ಅಂತ ಹೇಳೋದು ಈಸಿ. ಅದಕ್ಕೊಂದು ಹೆಸರು ಇಟ್ಬಿಟ್ರೆ ಸೊ ಏನೋ ಹೆಸರಿರೋದಕ್ಕಿಂತ ವಿದ್ಯಾಪತಿ ಚೆನ್ನಾಗಿದೆ. ಇಲ್ಲ ಇಲ್ಲ ಅಷ್ಟೇ. ಸರ್, ಧನ್ಯತೆ ಅವ್ರು ನೋಡೋ ನಂತರದಲ್ಲಿ ಅವ್ರ ಮೇಲೆ ಒಂದು ಕವಿತೆ ಬರೀಬೇಕು ಅಂತ ಬರ್ದಿದ್ದೀರಾ, ನಾನು ಹೇಳಬೇಕು ಅನ್ನೋದು. ಕವಿತೆ ಅಲ್ಲ, ಅದೇನೋ ಒಂದು ಬರೆದು ಹಾಕಿದ್ನಲ್ಲ, ಅದು ಒಳಗಡೆ ಯಾವಾಗಲೂ ಅನಿಸಿದಾಗ ಏನೋ ಒಂದು ಬರುತ್ತದು. ಹಂಗೆಲ್ಲ ಏನಿಲ್ಲ. ಸರ್, ಬರ್ದಾಕಿದ್ಮೇಲೆ ಕವಿತೆ ಬರೆದ್ಮೇಲೆ ಏನು ಹೇಳ್ತೀವಿ ಸರ್ ಧನ್ಯತೆ ಮೇಡಮ್? ಅವ್ರು ಬರ್ದಿರೋ ಮುಂಚೆಯಿಂದ ಬರ್ದಿರೋ ಎಲ್ಲ ಸಾಹಿತ್ಯ ಹೊಟ್ಟೆ ಲಿರಿಕ್ಸ್ ಎಲ್ಲದೂ ತುಂಬಾ ಅಪ್ರಿಷಿಯೇಟ್ ಮಾಡಿರ್ತೀನಿ. ಸೊ ಈ ಥರ ಏನಾದ್ರು ಬಂದಾಗ ತುಂಬಾ ಖುಷಿ ಆಗುತ್ತೆ. ಅದು ನನಗೆ ಅಂತ ಬಂದಾಗ ಇನ್ನೂ ಖುಷಿ ಆಗುತ್ತೆ. ಮೇಡಮ್, ಕೆಲವು ವರ್ಷಗಳು ಪರಿಚಯದಿಂದ ಹಂಗಾಗಿ ಎಷ್ಟು ಸರಿ ಕವಿತೆ ಬರೆದಾಕಿದ್ದಾರೆ ಇದ್ರು ಈ ಥರ ಕವಿತೆಗಳು ಎಷ್ಟು ಬರ್ತಿದ್ದಾರೆ? ಆ ಥರ ಪರ್ಸ್ನಲಿ ಆ ಥರ ಏನಿಲ್ಲ. ಇದೇ ಫಸ್ಟ್ ಕವಿತೆನ ಅಥವಾ ಹಿಂದೆಲ್ಲ ಬರ್ತಿದ್ದಾರೆ ಹೇಗೆ? ಅದಕ್ಕಿಂತ ಮುಂಚೆ ಅಷ್ಟು ಪರಿಚಯ ಅಂದರೆ ಒಂದೇ ಸರಿ ಮೀಟ್ ಮಾಡಿದ್ದಲ್ವ, ಫ್ರೆಂಡ್ ಅಲ್ವಾ, ಆ ಥರ ಎಲ್ಲ ಕವಿತೆ ಬರೆದಲ್ಲಿ ಇಂಪ್ರೆಸ್ ಮಾಡೋಂಗಿಲ್ಲ. ಶಿಫ್ಟ್ ಆಗಿಲ್ಲ, ನೀವು ಶಿಫ್ಟ್ ಆಗಬೇಕು. ಇಲ್ಲ ಇಲ್ಲ, ಅದ್ರದ್ದು ಕಾಂಟೆಂಟ್ ನಮ್ದೇನೆ, ಆದರೆ ಕನ್ನಡದಲ್ಲಿ ನನ್ನ ಬರವಣಿಗೆ ಟ್ರೈ ಮಾಡಿದೆ ನಾನು. ಆಮೇಲೆ ಇದು ಮೋಸ್ಟ್ಲಿ ಯಾರಿಗೂ ಅರ್ಥ ಆಗಲ್ಲ, ತುಂಬ ಕಷ್ಟ ಆಗುತ್ತೆ ಅಂತ ನಮ್ಮ ಬಾದಲ್ ಹತ್ರನೇ ಬರ್ಸಿದ್ದು. ಯಾಕಂದರೆ ಬಾದಲ್ದು ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿತ್ತು. ಸೊ ಅದರಲ್ಲೇ ಬರ್ಸಿದ್ದು. ಗುರು ನಿಮ್ಗೆ ಹೇಳ್ದೆ ಅರ್ಥ ಆಗಲ್ವಾ? ಸಂಬಂಧ ಅನ್ನೋದು ಗೊತ್ತಿಲ್ಲ. ನಿಂದೆ ಬರ್ತದೆ, ಇಷ್ಟು ಇಟ್ ಮಾಡ್ತಾರೆ. ಈಗಾಗಲೇ ಗೊತ್ತಾಗಿದೆ ಎಲ್ಲಿ ಹೋದ್ರು ನೀವು ಗಾಲಿಗಳಂತೆ ಸೊ ಆ ಲೈನ್ಗೆ ಅಡ್ಜಸ್ಟ್ ಆಗೋದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ನಿಮಗೆ ಆ ರೀತಿ ಎಕ್ಸ್ಪೀರಿಯನ್ಸ್ ಯಾವ ಥರ? ಆ ಥರ ಟೈಮ್ ತೊಗೊಳಕ್ಕೆ ಇಲ್ಲ ಸರ್. ಅದನ್ನ ಯೋಚನೆ ಮಾಡಿದಷ್ಟು ಕಷ್ಟ ಅನ್ಸುತ್ತೆ. ನಮ್ಮ ಪಾಡಿಗೆ ನಮ್ಮ ಥರ ಇದ್ರೆ ಅದೇನು ಪ್ರಾಬ್ಲಮ್ ಅಂತ ಈ ತನಕ ಅನಿಸಿಲ್ಲ. ಮೇಡಮ್, ಧನಂಜಯ್ ಸರ್ ನಿಮಗೆ ಇದುವರೆಗೂ ಕೊಟ್ಟಿರೋದು ಫಸ್ಟ್ ಗಿಫ್ಟ್? ನಾವಿಬ್ರು ಅಷ್ಟು ಗಿಫ್ಟ್ ಕೊಡೋರು ಆ ಥರ ಇಲ್ಲ ಸರ್. ನೀವೇನಾದ್ರು ಪ್ರೆಸೆಂಟ್ ಮಾಡಿದ್ರು? ಏನಿಲ್ಲ, ಯಾವಾಗ ಅರ್ಜೆಂಟಿಗೆ ಈ ಬಟ್ಟೆ ಅದು ಇದು ಬೇಕು ಅಂದರೆ ಶಾಪಿಂಗ್ ಮಾಡ್ತಾ ಇರ್ತಾರೆ ನಮ್ಮ ಮಧ್ಯೆ. ನೀವೇ ಕರ್ಕೊಂಡು ಹಾಂ, ಅಲ್ಲ, ಅವರು ನನಗೆ ಶಾಪಿಂಗ್ ಮಾಡ್ತಿರ್ತಾರೆ. ಅದೇ ಒಂದು ಕೆಲವೊಂದ್ಸರಿ ಕೇಳ್ತಾ ಇರ್ತೀನಿ, ಏನು ಇಷ್ಟೊಂದು ಕೆಲಸ ಮಾಡ್ತೀಗ, ಸಂಜೆ 6 ಗಂಟೆ 7 ಗಂಟೆ ಅದು ಇನ್ನೊಂದು ಪೇಷಂಟ್ಸ್ ಇದ್ದಾರೆ ಅಂತೆಲ್ಲ ಕೆಲಸ ಮಾಡ್ತಿರ್ತಾರಲ್ಲ. ಕೇಳ್ತಾ ಇರ್ತೀನಿ, ಅವಾಗ ಏನು ಮಾಡೋದು, ಇವಾಗ ನಿಮ್ಮನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟ, ಹೈ ಮೇಂಟೆನೆನ್ಸ್ ನೀವು, ಅದಕ್ಕೆ ಜಾಸ್ತಿ ಕೆಲಸ ಮಾಡ್ತಾ ಇದ್ದೀನಿ. ಸರ್, ಮದುವೆ ಹತ್ರ ಬರ್ತಿದಂಗೆ ಒಂದಷ್ಟು ಭಯ ಕಾಡುತ್ತೆ. ಯಾಕಂದರೆ ಸಾಮಾನ್ಯವಾಗಿದ್ದಾಗ ಈಗ ಯಾರದೇ ಕಷ್ಟ ಆದರೂ ಮುಂದೆ ನಿಂತ್ಕೋತಾರೆ, ಓಡೋಗಿ ಎಷ್ಟೊತ್ತಾದರೂ ಎಲ್ಲೆಲ್ಲೋ ಓಡಾಡ್ತೀರಿ, ಸುತ್ತಾಡ್ತೀರಿ, ಸಹಾಯಕ್ಕೆ ನಿಂತ್ಕೋತಾ ಇದ್ರಿ. ಈಗ ಹೀಗೆ ನಿಭಾಯಿಸೋದಿದೆಯಲ್ಲ ಎರಡನ್ನು, ಕಷ್ಟಗಳಿಗೆ ಸ್ಪಂದಿಸ್ತಾ ಇದ್ರಿ, ಎಷ್ಟೊಂದು ಸುತ್ತಾಡ್ತಾ ಇದ್ರಿ, ಜವಾಬ್ದಾರಿ ಜಾಸ್ತಿ ಆಗ್ತದೆ, ಮದುವೆ ಹತ್ರ ಬರ್ತಿದ್ದಂಗೆ ಭಯ ಕಾಡ್ತಾ ಇದೆಯಲ್ಲ? ಯಾವ ಕಷ್ಟಗಳಿಗೆ? ಇಂಡಸ್ಟ್ರಿ ಆಗಲಿ, ಗೆಳೆಯರದಾಗಲಿ, ಏನೇ ಆಗಲಿ. ಏನಿಲ್ಲ, ಆರಾಮಾಗಿದ್ದೀನಿ. ಅಂದರೆ ಎಲ್ಲದೂ ಪ್ರಿಪರೇಷನ್ನು ಪ್ಲ್ಯಾನಿಂಗ್ ಅಲ್ವಾ. ಪ್ರಿಪರೇಷನ್ ಚೆನ್ನಾಗಿದ್ದಾಗ, ಪ್ಲ್ಯಾನಿಂಗ್ ಚೆನ್ನಾಗಿದ್ದಾಗ ಐ ಥಿಂಕ್ ಎಕ್ಸಿಕ್ಯೂಷನ್ ಚೆನ್ನಾಗಿ ಆಗ್ತಾ ಇದೆ. ಎಲ್ಲ ಫ್ರೆಂಡ್ಸು ಜೊತೆಗೆ ನಿಂತಿದ್ದಾರೆ, ತುಂಬ ಜನ ಇಲ್ಲೂ ಇದ್ದಾರೆಲ್ಲ ಫ್ರೆಂಡ್ಸು. ಆಮೇಲೆ ನಮ್ಮ ಟೀಮು, ನಮ್ಮ ಡಾಲಿ ಪಿಕ್ಚರ್ಸ್ ಟೀಮಿಂದ ಹಿಡಿದು ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಟೀಮ್ಗಳು ಮಾಡ್ಕೊಂಡಿದ್ದೀವಿ. ಆ 2 ದಿನ ತುಂಬ ನೀಟಾಗಿ ಎಕ್ಸಿಕ್ಯೂಷನ್
ಆಗುತ್ತೆ, ಅದಕ್ಕೆಲ್ಲ ಏನೇನು ಬೇಕೆಲ್ಲ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಆರಾಮಾಗಿದ್ದೀನಿ. ಸರ್, ಇಷ್ಟು ದಿನ ಬ್ಯಾಚುಲರ್ಸು ಡಾಲಿದೆ ಮದುವೆ ಆಗಿಲ್ಲ ನಮ್ಮದೇ ಬಿಡುವಂಥ ಸಮಾಧಾನವಾಗಿತ್ತು. ಈಗ ಎಲ್ಲಿ ನೋಡಿದ್ರು ಮೀನ್ಸು ಡಾಲಿದು ಮದುವೆ ಆಯ್ತು ನಮ್ಮ ಪಾಡೇನು ಅಂತ ನ್ಯೂಸ್ ಬರ್ತಿದೆ. ನಾವು ಮದುವೆ ಆಗಿತ್ತಲ್ಲ ಅಂತ. ಸೊ ಬ್ಯಾಚುಲರ್ಸ್ಗೆಲ್ಲ ಏನು ಎಲ್ಲ ಬ್ಯಾಚುಲರ್ಸ್ಗೂ ಮದುವೆ ಆಗ್ಬಿಡಿ ಅಂತ ಹೇಳ್ತೀನಿ. ಟೈಮಾಗಿ ಕರೆಕ್ಟಾಗಿ ಮದುವೆ ಆಗಿ ಯಾವತ್ತಾರು ಒಂದಿನ ಆಗಲೇಬೇಕು. ನೀವು ಆಗಲಿಲ್ಲ ಅಂದ್ರೂ ಮಾಡೇ ಮಾಡ್ತಾರೆ. ಅಥವಾ ಯಾವತ್ತಾರು ಒಂದಿನ ಅನಿಸುತ್ತೆ ಏನೋ ಒಂದೊಂದು ಪಾರ್ಟ್ನರ್ ಇದ್ದರೆ ಚೆನ್ನಾಗಿರುತ್ತೆ ಒಬ್ರೊಬ್ರು ಇದ್ದಾಗ. ಸೊ ಆಮೇಲೆ ಇನ್ನೂ ಎಸ್ಪೆಷಲಿ ಫ್ರೆಂಡ್ಸ್ ಎಲ್ಲರೂ ಮದುವೆ ಹೋಗ್ತಾ ಇನ್ನೂ ಏನೋ ಕಾಡಕ್ಕೆ ಶುರು ಮಾಡೋದೆ. ಸೊ ಬೆಟರು ಟೈಮಿಗೆ ಕರೆಕ್ಟಾಗಿ ಒಳ್ಳೆ ಹುಡುಗಿ ಸಿಕ್ಕಾಗ ಮದುವೆ ಆಗ್ಬಿಡಿ ಅಂತ ತುಂಬ ಯೋಚನೆ ಮಾಡಿ ತಲೆ ಕೆಡಿಸ್ಕೊಂಡು ಅದೆಲ್ಲ ಏನು ಮಾಡಿ ಮದುವೆ ಆಗಿ. ಸರ್, ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಹೇಳ್ತಾ ಇದ್ರೆ, ಸೊ ಎಲ್ಲ VIP ಗಳಿಗೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಓಡಾಡ್ತಾ ಇದ್ದೀರಂತೆ ಸರ್. ಯಾಕೆ ಕೊಡಬಾರ್ದು ಅವ್ರಿಗೆಲ್ಲ ಇನ್ವಿಟೇಷನ್? ಸರ್ ಕೊಡಬೇಕು, ಬಟ್ ಬಡವ್ರ ಮಕ್ಕಳು ಬೆಳಿಬೇಕಂತ ಹೇಳಿದ್ರಲ್ಲ, ಅವ್ರಿಗೆ ಕೊಡ್ತಿರೋದು ಎಲ್ಲೂ ಕಾಣಿಸ್ತಾ ಇಲ್ಲ. ಎಲ್ಲ ಸೆಲೆಬ್ರಿಟಿ ಅಲ್ಲ, ಎಲ್ಲರಿಗೂ ಕೊಟ್ಟಿರ್ತೀವಿ. ಈಗ ನನ್ನ ಅಭಿಮಾನಿಗಳು ಸಿಕ್ಕಾಗ ನನ್ನ ಅಭಿಮಾನಿಗಳಿಗೆ ಇನ್ವಿಟೇಷನ್ ಕೊಟ್ಟಿರ್ತೀನಲ್ಲ, ಅದು ವೈರಲ್ ಆಗಿರಲ್ಲ ಅಷ್ಟೇ ನಿಮಗೆ. ಯಾಕೆಂದ್ರೆ ಅವ್ರು ನಿಮಗೆ ಗೊತ್ತಿರಲ್ಲ. ಅಥವಾ ನಾನೆಲ್ಲ ಕರೆಯೋಕೆ ಹೋದಾಗ ಅಲ್ಲೊಬ್ರು ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ ನನಗೆ ಗೊತ್ತಿರೋರು. ನಾನೆಲ್ಲ ಹೋದಾಗ ಅಲ್ಲಿರೋ ನನಗೆ ಗೊತ್ತಿರೋ ಕುಕ್ ಇರ್ತಾರೆ, ನನಗೆ ಗೊತ್ತಿರೋ ಎಷ್ಟೊಂದು ಜನ ಇರ್ತಾರಲ್ಲ, ಅವ್ರನ್ನೆಲ್ಲ ಕರೆದಿರೋದು ನಿಮಗೆ ಗೊತ್ತಾಗಿರಲ್ಲ. ಸೊ ಹಂಗಾಗಿ ಹೆಂಗೆ ಬಡವ್ರ ಮಕ್ಕಳು ಬೆಳಿಬೇಕು ಕಂಡ್ರೆ ಅಂತ ಹೇಳಿರೋದ್ರ ಅರ್ಥ ತುಂಬ ಕ್ಲಿಯರಾಗಿ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳಿ. 4 ಜನಕ್ಕೆ ನಮ್ಮ ಜರ್ನಿ ಇನ್ಸ್ಪೈರ್ ಆಗಿ ಅವರು ಬೆಳಿಬೇಕು ಅನ್ನೋ ಕಾರಣಕ್ಕೆ ಹೇಳಿರೋದು. ಅದು ನನಗೇನೋ ಹೆಲ್ಪಾಗಲಿ ಅನ್ನೋ ಥರ ಹೇಳಿಲ್ಲ. ನಾನು ಕಷ್ಟಪಟ್ಟು ಕೆಲಸ ಮಾಡಿಕೊಂಡೇ ಬೆಳೆದಿರೋದು. ಯಾವುದೋ ಡೈಲಾಗ್ ಹೇಳ್ಕೊಂಡು ಎಲ್ಲ ಬೆಳೆದಿಲ್ಲ. ನನ್ನ ಎಫರ್ಟು, ನನ್ನ ಆನೆಸ್ಟ್ ಎಫರ್ಟ್ಗಳು ಇಟ್ಕೊಂಡೆ ನಾನು ಹೀರೋ ಆಗಿ, ವಿಲನ್ ಆಗಿ, ಮತ್ತೆ ನಾನೇ ಪ್ರೊಡಕ್ಷನ್ ಮಾಡಿಕೊಂಡು ಎಲ್ಲ ನನ್ನ ಎಫರ್ಟ್ಗಳಿಂದನೇ ಇಲ್ಲಿವರೆಗೂ ಬಂದಿರೋದು, ಮುಂದೆ ಕೂತಿರೋದು ಬಿಟ್ಟರೆ ಯಾವುದೋ ಒಂದು ಸ್ಟೇಟ್ಮೆಂಟ್ ಇದ್ದಾಗ. ಆ್ಯಂಡ್ ಆ ಸ್ಟೇಟ್ಮೆಂಟೂ ಕೂಡ ಇಟ್ ಈಸ್ ಫಾರ್ ದ ಪೀಪಲ್. ಹೇಳ್ತಿರೋ 4 ಜನಕ್ಕೆ ಇನ್ಸ್ಪೈರ್ ಆಗಬೇಕಲ್ವ. ಈಗ ನಮಗೇನೆ ಏನಾದರೂ ಒಂದು ಸ್ವಲ್ಪ ಡಲ್ ಹೊಡೆದಾಗ ಏನೋ ಆಗ್ತಿಲ್ಲ ಅಂತ ಅನಿಸಿದಾಗ ನಾವೇ ಒಂದಿಷ್ಟು ಜರ್ನಿಗಳನ್ನ ಯಾವಾಗಲೂ ನೋಡ್ತಾ ಇರ್ತೀವಿ. ಓಕೆ, ಇದು ಚೆನ್ನಾಗಿತ್ತು, ನಾವಿಂದ ಆಗ್ಬೋದು ಅಂತ ಹೇಳಿ. ಹಾಗೆ 4 ಜನಕ್ಕೆ ಇನ್ಸ್ಪೈರ್ ಮಾಡೋಕ್ಕೆ ಹೇಳೋದಂಥ ಮಾತದು. ಆ್ಯಂಡ್ ಡೆಫಿನೆಟ್ಲಿ ಬಡವ್ರ ಮಕ್ಕಳು ಬೆಳಿಬೇಕು. ಆ್ಯಂಡ್ ಬೆಳೆದು ಅವರು ಸೆಲೆಬ್ರೇಟ್ ಮಾಡಬೇಕು. ಅವರು ಇನ್ನೂ ಎಲ್ಲರನ್ನೂ ಇನೋವೇಟ್ ಮಾಡಬೇಕು. ಅವರು ಜೋರಾಗಿ ಮದುವೆ ಮಾಡ್ಕೊಳ್ಳಿ, ಖುಷಿ ಅಲ್ವಾ ಅದರಲ್ಲಿ. ಆ್ಯಂಡ್ ದೊಡ್ಡ ಅಂದರೆ ಎಲ್ಲರೂ ಈಗ ಒಂದಲ್ಲ ಒಂದು ಬೇರೆ ವೇದಿಕೆಯಲ್ಲಿ ಎಲ್ಲರೂ ಭೇಟಿ ಮಾಡಿರ್ತೀವಿ. ಎಲ್ಲರೂ ಬಂದು ಹರಿಸ್ಬೇಕು ಅನ್ನೋದು ಇಟ್ಸ್ ಗುಡ್ ಅಲ್ವಾ. ಎಲ್ಲರೂ ಬಂದು ಖುಷಿಯಾಗಿ ಒಂದು ಮದುವೆಗೆ ಆಶೀರ್ವಾದ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನೂ ಒಂದಿಷ್ಟು ಪ್ರಶ್ನೆಗಳನ್ನ ನೋಡೋದು, ಇವ್ರನ್ನ ಕರಿತಾ ಇದ್ದಾರೆ, ಅವ್ರನ್ನ ಕರಿತಾ ಇದ್ದಾರೆ, ಯಾಕೆ ಎಲ್ಲರನ್ನೂ ಕರಿಬಾರ್ದು ಅಂತ. ಯಾಕೆ ಎಲ್ಲರನ್ನೂ ಕರಿಬಾರ್ದು ಅಂತ ಹೇಳ್ತಿರೋದು, ನಾವು ನಮ್ಮ ಯಾರ ಜೊತೆ ಏನಾದರೂ ಡಿಫ್ರೆನ್ಸಸ್ ಇದ್ರೂ ಅವ್ರನ್ನೂ ಕರಿಬೇಕಲ್ವ. ಒಂದು ಹಳ್ಳಿಲಿ ಅಣ್ಣ ತಮ್ಮಂದಿರಿಗೆ ಕಿತ್ತಾಡ್ಕೊಂಡಿರ್ತಾರೆ, 2-3 ಪಾರ್ಟಿ ಮಾಡ್ಕೊಂಡಿರ್ತಾರೆ, ಏನೇನೋ ಜಗಳಾಡಿರ್ತಾರೆ, ಎಲ್ಲ ಮಾಡಿರ್ತಾರೆ, ಮಾತೇ ಬಿಟ್ಟಿರ್ತಾರೆ. ಒಂದು ಮದುವೆ ಸಮಾರಂಭ ಅಂತ ಬಂದರೆ, ನಮ್ಮ ಮನೇಲಿ ಒಂದು ಫಂಕ್ಷನ್ ನಡೀತಾ ಇದೆ, ನಾನು ಹೋಗಿ ಎಲ್ಲರನ್ನೂ ಕರಿಬೇಕು ಅಂತ ಹೋಗಿ ಎಲ್ಲರನ್ನೂ ಕರೀತಾರೆ. ಆ್ಯಂಡ್ ಅವರು ಎಲ್ಲರೂ ಇದು ಮದುವೆ ಸಮಾರಂಭ, ನಮ್ಮ ಅಣ್ಣನ ಮದುವೆ ಆಗ್ತದೆ, ನನ್ನ ತಮ್ಮನ ಮದುವೆ ಆಗ್ತದೆ, ನಮ್ಮ ಅಣ್ಣನ ಮಗಳು ಆಗ್ತಾ ಇದೆ, ಇಲ್ಲ ನನ್ನ ಫ್ರೆಂಡ್ ಆಗ್ತಾ ಇದೆ, ಅದು ಏನೇ ಡಿಫ್ರೆನ್ಸಸ್ ಇದ್ರೂ ಎಲ್ಲರೂ ಬಂದ್ಬಿಟ್ಟು ಅವ್ರು ಕರೆದಿದ್ದಾರೆ ಅಂತ ಮದುವೆನ ಅಟೆಂಡ್ ಮಾಡಿ ಹೋಗ್ತಾರೆ. ಸೊ ಈ ಥರದ ಒಂದು ಶುಭ ಸಮಾರಂಭ ಎಲ್ಲರೂ ಸೇರೋಕ್ಕೆ ಒಂದು ಅದ್ಭುತವಾದ ವೇದಿಕೆ ಆದರೆ ಅದರಲ್ಲಿ ತಪ್ಪೇನಿದೆ. ಸೊ ಹಾಗಾಗಿ ಎಲ್ಲರೂ ಬರಬೇಕು, ಎಲ್ಲ ತುಂಬ ಖುಷಿಯಿಂದ ಬಂದು ಎಲ್ಲರೂ ಹರಿಸ್ಬೇಕು. ತುಂಬ ಪ್ರೀತಿಯಿಂದ ಈಗ ನಾನು ಎಲ್ಲರನ್ನೂ ಕರಿತಾ ಇದ್ದೀನಿ ಅಂದಮೇಲೆ ಡೆಫಿನೆಟ್ಲಿ ಅವ್ರನ್ನೂ ಕರೆಯೋ ಪ್ರಯತ್ನ ಮಾಡಿರ್ತೀನಿ. ಐ ಟ್ರೈ ಟು ರೀಚ್ ಹಿಮ್, ಐ ಕುಡ್ ರೀಚ್ ಹಿಮ್. ಸೊ ತುಂಬ ಪ್ರೀತಿಯಿಂದ ಅವ್ರನ್ನೂ ಕೂಡ ಇಲ್ಲೇ ಕರಿತೀನಿ. ನಾವು ಅಂದರೆ ಎಷ್ಟು ಜನ ಸೇರಿದ್ರು ಅದಕ್ಕೆ ಆಗೋ ಥರನೇ ಎಲ್ಲ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೀವಿ. ಅದನ್ನು ನೋಡಿಕೊಂಡು ಅಂದರೆ ಈಗ ಸದ್ಯಕ್ಕೆ ನಮ್ಮ ಟೀಮ್ ಜೊತೆ ಕುತ್ಕೊಂಡು ಮಾತಾಡೋದಕ್ಕೆ ಎಷ್ಟು ಜನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಏನು ಅಂತ ಅದ್ರ ಬಗ್ಗೆ ಸದ್ಯದಲ್ಲೇ ಇನ್ಫಾರ್ಮೇಷನ್ ಕೊಡ್ತೀವಿ. ಧನು ಸರ್, ನಿಮ್ಮ ಮಹಿಳಾ ಅಭಿಮಾನಿಗಳಿಗೆ ಏನಾದರೂ ಹೇಳ್ತೀರಾ ಈ ಸಂದರ್ಭದಲ್ಲಿ? ಅವರು ಎಲ್ಲ ತುಂಬ ಖುಷಿಯಾಗಿದ್ದಾರೆ.
ತುಂಬ ಖುಷಿಯಾಗಿ ಅವರಿಗೆಲ್ಲ ವಿಶ್ ಮಾಡ್ತಿದ್ದಾರೆ. ನಮ್ಮ ಸಿನಿಮಾ ಅಂತ ಅಂದಾಗ ಎಲ್ಲವೂ ಇರುತ್ತೆ, ಅಂದರೆ ಆ್ಯಕ್ಟಿಂಗ್ ಟೈಮಲ್ಲಿ ಗೊತ್ತಿರುತ್ತೆ ನಿಮಗೆ. ಆ ಟೈಮ್ನೆಲ್ಲ ಹೇಗೆ ಸ್ವೀಕಾರ ಮಾಡಬೇಕು ಅಂತ ರೆಡಿ ಆಗಿದ್ದೀರಾ? ಅಂದರೆ ಅದಕ್ಕೆ ಜೊತೆ ಏನಾದರೂ ಜವಾಬ್ದಾರಿ ಅಂತ ಅನಿಸ್ತಿದೆ ಅಂದರೆ ಒಬ್ಬ ನಟನ ಹೆಂಡತಿಯಾಗಿ ಬಂದರು ಒಂದು ಸ್ವಲ್ಪ ಎಕ್ಸ್ಟ್ರಾ ಜವಾಬ್ದಾರಿ ಅಂತ ಏನಾದರೂ ಅನಿಸ್ತಿದೆಯಾ? ಅದನ್ನೇನೋ ಹ್ಯಾಂಡಲ್ ಮಾಡಬೇಕು ಮುಂದಿನ ದಿನಗಳಲ್ಲಿ ಅಂತ ಏನಾದರೂ ಅನಿಸ್ತಿದೆಯಾ? ಆಸ್ ಎ ಡಾಕ್ಟರ್ ಐ ಆಮ್ ಆಲ್ರೆಡಿ ರೆಸ್ಪಾನ್ಸಿಬಲ್. ನನಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ತುಂಬ ಇದೆ. ಅದ್ರ ಜೊತೆ ಅಂದರೆ ಸೋಷಿಯಲ್ ಇಮೇಜ್ ಇರೋ ಅಂದರೆ ಇವ್ರ ಜೊತೆ ಮದುವೆ ಆಗುವಾಗ ಇನ್ನೂ ಸ್ವಲ್ಪ ಆ್ಯಡೆಡ್ ರೆಸ್ಪಾನ್ಸಿಬಿಲಿಟಿ. ಬಟ್ ಅದನ್ನ ತುಂಬ ಖುಷಿಯಾಗಿ ಅಂದರೆ ನಮ್ಮದು ಥಾಟ್ಸ್ ಸಿಮಿಲರ್ ಇರೋದ್ರಿಂದ ಇನ್ನೂ ಒಂದೇ ಕಡೆ ವರ್ಕ್ ಮಾಡ್ತೀವಿ ಅನ್ಸುತ್ತೆ, ಸಮಾಜಕ್ಕೆ ಒಳ್ಳೆ ಕೆಲಸಗಳು ಅಂತ. ಮೇಡಮ್ ಅವ್ರ ಮನೇಲಿ ಎಷ್ಟು ಜವಾಬ್ದಾರಿ ಫೀಲ್ ಮಾಡ್ತಿದ್ದಾರೆ? ಬಿಕಾಸ್ ಇಷ್ಟು ದಿನ ಸಂಜಿತ್ ಇನ್ಮೇಲೆ ಅಭಿಮಾನಿಗಳು ಬರ್ತಿರ್ತಾರೆ, ತಾಳಿ ಅವ್ರ ಹಿಂದೆ ಬರೋ ಇರ್ತಾರೆ. ಅದೊಂದು ಮತ್ತೆ ನೀವು ರತನ್ ಪ್ರಪಂಚ ಇಷ್ಟ ಅವ್ರ ಮೂವಿ ಅಂತ ಹೇಳಿದ್ರಿ, ಅದರಲ್ಲಿ ಅವ್ರ ಅಮ್ಮನ ಮಾತು ಕೇಳೋದೇ ಇಲ್ಲ. ಇಲ್ಲಿ ಅವ್ರ ಅಮ್ಮನ ಮಾತು ತುಂಬ ಕೇಳ್ತಾರೆ. ಸೊ ನೀವು ಎಷ್ಟು ಅಂದರೆ ಇದೆಲ್ಲ ನಿಮ್ಗೆ ಜವಾಬ್ದಾರಿ ಅನ್ನಿಸೋಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಅದನ್ನ ಇಲ್ಲ, ಜವಾಬ್ದಾರಿ ಇನ್ನೂ ಸ್ಟಾರ್ಟ್ ಆಗೋದಲ್ಲ. ನಾನು ಆಲ್ರೆಡಿ ಒಂದು ವರ್ಷದಿಂದ ಅವ್ರ ಫ್ಯಾಮಿಲಿ ನಾನು ಒಬ್ಬರ ಥರನೇ ಇದ್ದೀನಿ. ಸೊ ಆ ಥರ ಏನು ಮತ್ತೆ ಈಗ ಮದುವೆ ಆಗಿದ್ದರಿಂದ ಏನು ಚೇಂಜ್ ಆಗಲ್ಲ ಅನ್ಸುತ್ತೆ. ಅಂದರೆ ತಾಯಿಗಾಗಲಿ ತಂದೆಗಾಗಲಿ ಏನಾದ್ರು ಇದ್ದಾಗ ನಾನೇ ಎಲ್ಲ ಕಾಲ್ ಮಾಡಿ ಕೇಳ್ಕೊಂಡು ಟ್ರೀಟ್ಮೆಂಟು ಎಲ್ಲ ಅದು ಒಂದು ವರ್ಷದಿಂದ ಕನೆಕ್ಷನ್ ಇದೆ ನಂದು. ಸೊ ಆ ಥರ ಏನು ಸೊಸೆಯನ್ನ ಅಂತ ಬಂದರೂ ಮಗಳ ಥರನೇ ಅವ್ರು ಸ್ವೀಕಾರ ಮಾಡಿದ್ದಾರೆ. ಸೊ ಅದರಿಂದ ಅವ್ರ ಪ್ರೀತಿ ಅಕ್ಕನ ಜೊತೆ ಯಾವ ರೀತಿ ಕನೆಕ್ಟ್ ಇದ್ದೀರಾ? ಅವ್ರು ತುಂಬ ಪ್ರೀತಿ ಮಾಡುವಂಥ ವ್ಯಕ್ತಿ ಅವರು. ಎಲ್ಲರ ಜೊತೆ ತುಂಬ ಒಳ್ಳೆ ಕನೆಕ್ಷನ್ ಇದೆ ಈ ಫ್ಯಾಮಿಲಿ. ರಾಣಿ ಅಕ್ಕ ಟ್ರೀಟ್ ಮಾಡಬೇಕಾಗುತ್ತೆ, ಅದು ಕೂಡ ಒಂಥರ ದೊಡ್ಡ ಜವಾಬ್ದಾರಿ. ಇದು ತುಂಬ ಖುಷಿಯಾಗಿ ಅದು ನಾನು ಸ್ವೀಕಾರ ಮಾಡಿದ್ದೀನಿ. ಆ ಥರ ಏನಂದರೆ ಯೋಚನೆ ಮಾಡಿ ಸ್ಪೆಷಲ್ ಆಗಿ ಏನು ರೆಸ್ಪಾನ್ಸಿಬಿಲಿಟಿ ಅಂತ ಅನಿಸಿಲ್ಲ ನನಗೆ. ಫ್ಯಾಮಿಲಿ ಮೆಂಬರ್ ಅಂದರೆ ಎನಿ ವಿಚ್ ವೇ ಅವ್ರು ನಮ್ಮ ಫ್ಯಾಮಿಲಿ ಮೆಂಬರ್. ಸೊ ಅದಕ್ಕೆ ನಾನು ಆ ಥರ ಯೋಚನೆ ಮಾಡಿ ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋಷ್ಟಿಲ್ಲ. ಎಲ್ಲರೂ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ನ ಹೇಗೆ ಟ್ರೀಟ್ ಮಾಡ್ತೀವಿ ಹಾಗೆ ಕೇರ್ ಮಾಡ್ತೀವಿ. ಮೇಡಮ್ ನಿಮ್ಮ ಹಿನ್ನೆಲೆ ಏನಿದೆ? ಚಿತ್ರದುರ್ಗದಲ್ಲಿ ಚಿತ್ರದುರ್ಗನೇನೋ ಅದರ್ವೈಸ್ ಬೇರೆ ಪ್ಲೇಸ? ಜೊತೆಗೆ ಚಿತ್ರದುರ್ಗದವರು ದಾಳಿಯವ್ರನ್ನ ಅಳಿಯನಾಗಿ ಎಲ್ಲ ಎಷ್ಟು ಖುಷಿಯಾಗಿದ್ದಾರೆ? ನಂದು ಚಿತ್ರದುರ್ಗದಲ್ಲಿ ಹೊಳಲ್ಕೆರೆ ತಾಲೂಕಿನ ಮಳ್ಳಾಡಿಹಳ್ಳಿ ಹತ್ರ ಇರುವ ಶಿವಪುರ ಅಂತ ಚಿಕ್ಕ ಊರು. ಸೊ ಅಲ್ಲಿಂದು ನಂದು MBBS ಮಾಡಿರೋದು ಚಿತ್ರದುರ್ಗದಲ್ಲೇ, ಬಸವೇಶ್ವರ ಮೆಡಿಕಲ್ ಕಾಲೇಜಲ್ಲಿ. ಅಲ್ಲಿನವರು ಎಲ್ಲ ತುಂಬ ಖುಷಿಯಾಗಿದ್ದಾರೆ. ನಮ್ಮ ಊರಲ್ಲಿ ಹಳ್ಳಿಲಿ ಎಲ್ಲ ತುಂಬ ಖುಷಿಯಾಗಿದ್ದಾರೆ. ಎಲ್ಲರಿಗೂ ಹೊಸದಾಗಿ ಅನ್ನಿಸ್ತು ಹೆಂಗೆ ಕನೆಕ್ಷನ್. ಅದೇ ಥರ ನಿಮಗೆ ಎಲ್ಲ ಏನು ಕ್ವಶನ್ಸ್ ಕೇಳ್ತಿದ್ದಾರಲ್ಲ ಅದೇ ಥರ ಅವ್ರಿಗೂ ಇನಿಷಿಯಲ್ ಇತ್ತು. ಅರ್ಥ ಆದ್ಮೇಲೆ ಅವರೆಲ್ಲ ತುಂಬ ಖುಷಿಯಾಗಿದ್ದಾರೆ ಇಬ್ಬರಿಗೂ. ಅಲ್ಲ, ಎಲ್ರಿಗೂ ಲವ್ ಸ್ಟೋರಿಗಳು ಇರುತ್ತಲ್ವ, ಗೊತ್ತಿರುತ್ತಲ್ವ, ಅದು ಡೆಫಿನೆಟ್ಲಿ ಗೊತ್ತಿರುತ್ತಲ್ವ. ಎಲ್ರಿಗೂ ಎಲ್ಲ ಈಗ ಎಲ್ರಿಗೂ ಪ್ರೀತಿ ಆಗಿರುತ್ತೆ, ಎಲ್ರಿಗೂ ಲವ್ ಫೇಲ್ಯೂರ್ ಆಗಿರುತ್ತೆ. ಸೊ ಹಾಗಾಗಿ ನಮ್ಮ ಸ್ಕೂಲ್ದು ಲವ್ ಸ್ಟೋರಿ ಎಲ್ಲ ಗೊತ್ತಿರುತ್ತೆ. ಗೊತ್ತಿಲ್ಲದಲ್ಲ ಯಾಕೆ ಸುಮ್ಮನೆ ಏನೇನೋ ಹೇಳಿ ನಮ್ಸಿ ಎಲ್ಲ ಏನೋ ಮಾಡೋಕ್ಕಾಗಲ್ಲ. ಅಲ್ಲ, ಈಗ ಅದು ಹೆಂಗೆ ನಿಮ್ಮ ಲೈಫಲ್ಲೆಲ್ಲ ಹೆಂಗೆಲ್ಲ ರಿಯಾಕ್ಟ್ ಮಾಡಿ ಹೆಂಗಿರ್ತಾರಲ್ಲ ಹಂಗೆ ಇರ್ತಾರೆ. ಪಾಸ್ಟ್ ಈಸ್ ಪಾಸ್ಟ್ ಅಂತ ಅಷ್ಟೇ. ಪಾಸ್ಟ್ ಎಲ್ಲರದ್ದು ಇದ್ದೇ ಇರುತ್ತೆ. ಇಟ್ ಕಮ್ಸ್ ಟು ಸಿನಿಮಾದವರು ಅಂತೆಲ್ಲ ಇದ್ದಾಗ ಅದು ಪ್ರಚಾರ ಆಗಿರುತ್ತೆ ಅಷ್ಟೇ. ಹೌದೌದು, ರಾಜ್ಗೂ ಕೊಟ್ಟಿದ್ದೀವಿ, ಮಹಾರಾಜಗೂ ಕೊಟ್ಟಿದ್ದೀವಿ, ಎಲ್ಲರೂ ಇನ್ವೈಟ್ ಮಾಡಿ. ಡೆಫಿನೆಟ್ಲಿ ಇರುತ್ತೆ ಅದು. ಅಂದರೆ ಮೀಡಿಯಾಗೆ ಇರುತ್ತೆ, ಡೆಫಿನೆಟ್ಲಿ ಇರುತ್ತೆ ಅದು. ಹಾಂ, ಅಲ್ಲ, ಏನು ಔಟ್ಪುಟ್ ಏನೋ ಕೊಡ್ತೀವಿ ಅಂತ ಹೇಳಿದ್ರೆ ಸ್ಟೇಜ್ ಅಂದರೆ ಹೆಂಗೆ ಮತ್ತೆ ಇಷ್ಟೆಲ್ಲ ಆಮೇಲೆ ಹೆಂಗೆ ಕಷ್ಟ ಆಗುತ್ತಲ್ವ. ಇಲ್ಲ ಅಷ್ಟೇ, ಅಂದರೆ ಒಟ್ಟಿಗೆ ಎಲ್ಲರೂ ಆಗ್ಬಿಡ್ಲಿ ಅಂತ. ಇಲ್ಲ ಎಲ್ಲರೂ ಮೈಸೂರಿಗೆ ಬರ್ತಾರೆ ಎರಡೇ ದಿವಸ. ಸಂಗೀತ ಎಲ್ಲ ಏನಿಲ್ಲ, ಹಳದಿದೆ ಅದೊಂದು ಫ್ಯಾಮಿಲಿ ಜೊತೆ ಅದು ಪ್ರೈವೇಟ್ ಇವೆಂಟ್ ಮಾಡ್ಕೊಳ್ಳೋಣ. ಇನ್ನೆಲ್ಲರೂ ಇದೆಯಲ್ಲ ಅಲ್ಲಿ ಫ್ಯಾಮಿಲಿ ಅಷ್ಟೇ ಇರುತ್ತೆ. ಸಂಗೀತ ಇಲ್ಲ, ಮೆಹಂದಿ ಎಲ್ಲ ಅವ್ರ ಮನೇಲಿ ಸಿಂಪಲ್ ಆಗಿ ಅವ್ರದ್ದು
ಮಾಡ್ಕೊತಾರೆ. ಹಳದಿ ಎಲ್ಲ ಒಟ್ಟಿಗೆ ಫ್ಯಾಮಿಲಿ ಜೊತೆ ಮಾಡ್ತೀವಿ. ಒಬ್ರಿಗೊಬ್ರು ಒಬ್ರು ಹೆಜ್ಜೆ ಒಬ್ರು ಎಷ್ಟು ಸಹಕಾರಿಯಾಗಿದೆ. ಯಾಕಂದರೆ ಮೊನ್ನೆ ನೀವು ಕ್ಯಾರಮ್ ಬಗ್ಗೆ ಅವ್ರು ಕೇರಮ್ ಸ್ಪೆಷಲಿಸ್ಟು, ನನಗೆ ಹೇಳ್ಕೊಡ್ತಾ ಇದ್ದಾರೆ. ಪ್ರೊಡಕ್ಷನ್ ಇಲ್ಲ, ಪ್ರೊಡಕ್ಷನ್ ಅದ್ರ ಕಡೆ ಇರುತ್ತೆ, ನಡೆಯುತ್ತೆ. ಮೇಡಮ್ ಬಂದರೆ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ತೀನಿ ಅಂತ ಅದು ಅವರು ದುಡ್ದು ಅವ್ರಿಗೆ ಅದಕ್ಕೂ ನನಗೂ ಸಂಬಂಧ ಇಲ್ಲ. ನಾನು ದುಡ್ದಾದ್ಮೇಲೆ ನಾನು ಪ್ರೊಡಕ್ಷನ್ ನೋಡೋಕ್ಕೂ ಹೀರೋಯಿನ್ ಥರ ಇದ್ದಾರೆ ಅಂತ. ಅಬ್ಬೋ ಅವರು ನನಗೆ ಸಾಕು, ನಾನು ಮದುವೆ ಆದಮೇಲೆ ನನ್ನ ಕಡೆ ನಾನು ಕೆಲ್ಸಕ್ಕೆ ಹೋಗ್ತೀನಿ, ನಾನು ಇನ್ಕಾಗ್ನಿಟೋ ಮಾಡ್ಕೊಂಡು ಹೋಗ್ತೀನಿ, ಸವಾಸ ಬೇಡ ನನಗೆ, ಇದು ಯಾವುದಕ್ಕೂ ಬರಲ್ಲ ನಾನು ಅಂತ ಹೇಳ್ತಾ ಇದ್ರು ಬರ್ಬೇಕಾದ್ರೆ. ನನ್ನ ಜೊತೆ ಸೇರಿಕೊಂಡು ಅದು ಆದರೆ ಅದೊಂದು ಎಕ್ಸ್ಪೋಜರ್ ಅವ್ರ ಕೆಲಸಕ್ಕೆ ತೊಂದರೆ ಆಗುತ್ತೆ ಅನ್ನೋ ಒಂದು ಭಯ ಅವ್ರಿಗೆ. ಹಾಗಾಗಿ ನಾನು ಕೆಲಸದಲ್ಲಿ ನಾನು ಅದನ್ನು ಸರ್ ಹುಟ್ಟೂರಲ್ಲಿ ಮದುವೆ ಆಗಬೇಕು ಅನ್ನೋದು ಮದುವೆ ಮಾಡಬೇಕು ಪ್ರತಿಯೊಬ್ಬ ಟೈಮ್ ಫ್ರೆಂಡ್ಸ್ ಇರುತ್ತೆ. ಹಲೋ ಹುಟ್ಟೂರಲ್ಲಿ ಮಕ್ಕಳು ಮದುವೆ ಮಾಡೋದನ್ನ ಕನಸು ಪ್ರತಿಯೊಬ್ಬ ತಂದೆ ತಾಯಿಗೆ ಇರುತ್ತೆ. ಅವರು ತಾಯಿ ಕೂಡ ಹಾಸನದವರ ಅರಸೀಕೆರೆ ಅವರಾಗೋದ್ರಿಂದ ಅಲ್ಲೇ ಪ್ಲ್ಯಾನ್ ಯಾಕೆ ಮಾಡಿಲ್ಲ? ಅಲ್ಲ, ಮತ್ತೆ ನಾನು ಅಲ್ಲಿ ಮಾಡ್ತಿದ್ದಂಗೆ ಮತ್ತೆ ನಾನು ಬೆಂಗಳೂರಲ್ಲಿ ಒಂದು ಸಪ್ರೇಟ್ ಮಾಡಬೇಕಾಗುತ್ತೆ. ಮತ್ತು ಅಭಿಮಾನಿಗಳು ಒಂದು ಸಪ್ರೇಟ್, ಇನ್ನಾದರೆ ನನ್ನ ಇಂಡಸ್ಟ್ರಿ ಫ್ರೆಂಡ್ಸ್ಗೆಲ್ಲ ಸಪ್ರೇಟಾಗಿ ಮಾಡಬೇಕಾಗುತ್ತೆ, ಅಭಿಮಾನಿಗಳು ಒಂದು ಸಪ್ರೇಟಾಗಿ ಮಾಡಬೇಕಾಗುತ್ತೆ, ಎಲ್ಲದೂ ಸಪ್ರೇಟಾಗಿ ಮಾಡಬೇಕಾಗುತ್ತೆ. ಮತ್ತು ಸೊ ಅದು ಒಂದು 4-5 ದಿನದ್ದು 4-5 ಇವೆಂಟ್ ಆಗ್ತದೆ. ಅದಕ್ಕೆ ಒಟ್ಟಿಗೆ ಒಂದೇ ಕಡೆ ಮೈಸೂರಲ್ಲಿ ಆಗೋಣ ಅಂತ. ಹಾಂ, ಎಲ್ಲ ಖುಷಿಯಾಗಿದ್ದಾರೆ ಎಲ್ಲರೂ. ಥ್ಯಾಂಕ್ ಯು. ದಯವಿಟ್ಟು ಬನ್ನಿ ಎಲ್ಲರೂ ಮದುವೆಗೆ. ಸೊ ಅದೇ ನಾನು ಕರೆಯೋದು ಅಷ್ಟಲ್ಲ, ಅವ್ರು ಹೇಳ್ತಾರೆ ದಯವಿಟ್ಟು ಮದುವೆಗೆ ಎಲ್ಲರೂ ಬನ್ನಿ, ನಿಮ್ಮೆಲ್ಲ ಇಲ್ಲೇ ಪರ್ಸ್ನಲ್ ಆಗಿ ಇನ್ವೈಟ್ ಮಾಡ್ತಾ ಇದ್ದೀನಿ. ತಪ್ಪದೇ ಬನ್ನಿ. ಆ್ಯಂಡ್ ಅಭಿಮಾನಿಗಳಿಗೂ ಅಷ್ಟೇ, ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ ಮೆಸೇಜ್ಗಳು ನೋಡ್ತಾ ಇದ್ದೆ, ಕಮೆಂಟ್ಸಲ್ಲಿ ಎಲ್ಲ ನಮ್ಮನ್ನು ಕರೆಯಲ್ವಾ ಅಂತ. ನಾನು ಮೈಸೂರಿನ ಎಕ್ಸಿಬಿಷನ್ ಗ್ರೌಂಡ್ಸಲ್ಲಿ ಮದುವೆ ಆಗ್ತಿರೋದೇನೆ ನೀವೆಲ್ಲರೂ ಮದುವೆಗೆ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ, ನೀವೆಲ್ಲರೂ ಬರ್ತೀರಾ, ನೀವು ಬಂದು ಆಶೀರ್ವಾದ ಮಾಡಲಿ ಅಂತಾನೆ. ಡೆಫಿನೆಟ್ಲಿ ನಿಮಗೆ ಅಂತಲೇ ವ್ಯವಸ್ಥೆ ಇದೆ, ಅಭಿಮಾನಿಗಳಿಗೆ ಬನ್ನಿ, ಆಶೀರ್ವಾದ ಮಾಡಿ, ಊಟ ಮಾಡಿ, ಮದುವೆನ ಸೆಲೆಬ್ರೇಟ್ ಮಾಡಿ. ಥ್ಯಾಂಕ್ ಯು. ಆ್ಯಂಡ್ ಅಭಿಮಾನಿಗಳಿಗೆ ಸ್ಪೆಷಲ್ ಮೆನ್ಷನ್ ಮಾಡ್ತೇನೆ. ಮತ್ತು ವಿದ್ಯಾಪತಿ ದ್ವಾರ ಅಂತ ಇರುತ್ತೆ, ಅಲ್ಲಿಂದ ಬಂದು ನೀವು ಎಂಟ್ರ್ ಆದರೆ ನಿಮಗಾಗಿಯೇ ಎಲ್ಲ ವ್ಯವಸ್ಥೆಗಳಿರುತ್ತೆ. ಮದುವೆನ ವಿಟ್ನೆಸ್ ಮಾಡಿಕೊಂಡು ಬ್ಲೆಸ್ ಮಾಡಿ ಊಟ ಮಾಡ್ಕೊಂಡು ಹೋಗ್ಬೋದು. ಸರ್ ನಿಮ್ಮ ಮದುವೆ ತಯಾರಿ ಇಲ್ಲ, ಎಲ್ಲರೂ ಇವಾಗ ಇಲ್ಲೇ ನಮ್ಮ ಹರ್ಷ, ಚಂದು, ನಮ್ಮ ಧ್ರುವನೂ ಒಳ್ಳೆ ಫ್ರೆಂಡ್ ಇವೆಂಟ್ ಮಾಡ್ತಿರೋದು. ಆ್ಯಂಡ್ ಅರುಣ್ ಸಾಗರ್ ಅವರು, ಇಷ್ಟು ಅರ್ಜುನ್, ಅಂದರೆ ದೊಡ್ಡ ಫ್ರೆಂಡ್ ಲಿಸ್ಟ್ ಇದೆ. ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡ್ತೀರಿ. ನಮ್ಮ ನಾಗಭೂಷಣ್ ಈಗ ನಾನು ಎಲ್ಲರಿಗೂ ಪರ್ಸನಲ್ ಹೋಗಿ ಇನ್ವೈಟ್ ಮಾಡೋಕ್ಕಾಗಿಲ್ಲ, ನಾಗಭೂಷಣ್ ವಿಂಚಕರ್ ಹೋಗಿ ಎಲ್ಲ ಕಡೆ ಇನ್ವೈಟ್ ಮಾಡಿದ್ರು. ಆ್ಯಂಡ್ ಎಲ್ಲರೂ ಟೀಮ್ ಮಾಡಿಕೊಂಡು ಎಲ್ಲರೂ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಾರೆ. ಸೊ ಈಗ ಫ್ರೆಂಡ್ಸ್ ಎಲ್ಲ ಇಲ್ಲ ಅಂದರೆ ಭಾಳ ಕಷ್ಟ ಆಗೋದು. ಎಲ್ಲರೂ ತುಂಬ ಚೆನ್ನಾಗಿ ವರ್ಕ್ ಮಾಡ್ತೀವಿ. ಥ್ಯಾಂಕ್ ಯು.